ಸದ್ಗುರು ಸಿದ್ಧಾರೂಢರ ಚರಿತ್ರೆಯಲ್ಲಿ ನಾವೆಲ್ಲ ನೋಡಿಕೊಂಡು ಬರ್ತಾ ಇದ್ದೇವೆ. ಗುರುಗಳ ಆಶ್ರಯದಲ್ಲಿರ್ತಕ್ಕಂಥವರು. ಸಿದ್ದಪ್ಪ ಅದಕ್ಕೆ ಗುರು ಅಂದರೆ ಹೇಗಿರ್ತಾನೆ, ಯಾವ ರೀತಿ ಒಬ್ಬ ಶಿಷ್ಯನನ್ನು ತಯಾರು ಮಾಡ್ತಾನೆ, ನಮ್ಮ ಒಳಗಿರುವಂಥ ಅಜ್ಞಾನವನ್ನು ಕಳೆದು ಜ್ಞಾನದ ದೀಪವನ್ನು ಚೆಲ್ಲುವಂಥವರು. ಈ ಬ್ರಹ್ಮಾಂಡವನ್ನು ಕತ್ತಲೆಯನ್ನು ಕಳಿತಕ್ಕಂಥವನು ದಿನಕರ. ಪಿಂಡಾಂಡಗತವಾದ ಕತ್ತಲೆಯನ್ನು ಕಳೆಯುವನು ಗುರುವರ. ಬ್ರಹ್ಮಾಂಡ ಅಂತ ತಿಳ್ಕೊಂಡ್ರೆ ಇದೇನು ಕಾಣತೈತಲ್ಲ, ಇದೆಲ್ಲದನ್ನು ಬೆಳಕು ನೀಡ್ತಕ್ಕಂಥವರು. ಕತ್ತಲೆಯನ್ನು ಯಾರು ಕಳೀತಾರ್ರಿ? ಯಾರು ಕಳೀತಾರೆ? ಸೂರ್ಯ. ಅವನಿಗೆ ದಿನಕರ ಅಂತ ಕರೀತಾರೆ, ಹೌದಲ್ರಿ? ದಿನಕರ. ದಿನಕರ ಅಂತ ಯಾಕೆ ಕರಿತಾನೆ ರೀ? ಒಂದು ದಿನ ತಪ್ಸಂಗಿಲ್ಲ ರೀ. ಅವ 365 ದಿನ ಬರ್ತಾನೆ ರೀ. ನೀವು ತಪ್ಪಿಸ್ತೀರಿ, ಪುರಾಣ ನಡೀತೈತಿ ನಿಮ್ಮದು, ಹೌದಲ್ಲ? ಎಷ್ಟೋ ಮಂದಿ ತಪ್ಪಿಸಿರಿ, 1 ದಿನ ಬಿಟ್ಟಿರಿ, 2 ದಿನ ಬಿಟ್ಟಿರಿ, 3 ದಿನ ಬಿಟ್ಟು ಬಂದಿರಿ. ನೋಡ್ರಿ, ಸೂರ್ಯ ಅಕಸ್ಮಾತ್ ನನಗೆ ಬೇಸರ ಆಗೈತೆ ಅಂತ ತಿಳ್ಕೊಂಡು ಮನೆಯಾಗಿದ್ನಂದ್ರೆ ಹೆಂಗಾಗೈತೆ? ಹಾಂ, ನನಗೆ ಬೇಸರ ಆಗೈತೆ ರೀ ಅಂತ ತಿಳ್ಕೊಂಡು ಒಂದು 2 ದಿನ ಬರಲಿಲ್ಲ ಅಂದ್ರೆ ಹೆಂಗೆ ಪರಿಸ್ಥಿತಿ ಹೆಂಗೆ ಆಗ್ಬೋದು? ಚಂದ್ರ ಬರಲಿಲ್ಲ, ನನಗಿಲ್ರಿ ಬರೋಕ್ಕಾಗಂಗಿಲ್ಲ ನನಗೆ ಅಂತ ತಿಳ್ಕೊಂಡು ಉಣಿಯೋ ದಿನ ಬರಲಿಲ್ಲ ಅಂದ್ರೆ ಹೆಂಗಾಗಿದ್ದೈತೆ? ಹಾಂ, ತಪ್ಸೇ ಇಲ್ಲ ಅವರು. ತಪ್ಸ್ಯಾರಂದ್ರೆ ನಾವು ತಪ್ಪಿಸ್ತೀವಿ. ಗುಡಿಗೆ ಹೋದ್ರೆ ನಡಿತೈತೆ ಹೇಳ, ನಾವು ಹೋಗ್ಲಿಕ್ಕೂ ನಡಿತೈತೆ, ಹೋದ್ರೂ ನಡಿತೈತೆ ಹೇಳ ಅಂತ ತಿಳ್ಕೊಂಡು ತಪ್ಪಿಸ್ತಾರೆ. ಆದರೆ ದಿನಕರ ಒಂದು ದಿನ ತಪ್ಪಿಸಿಲ್ಲ. ಈ ಅಖಂಡವಾದ ಬ್ರಹ್ಮಾಂಡಕ್ಕೆ ಏನಂತ ತಿಳ್ಕೊಂಡ್ರೆ ತನ್ನದಾಗಿರ್ತಕ್ಕಂಥ ಬೆಳಕನ್ನು ಚೆಲ್ಲಿದಾನೆ. ಈ ಒಂದು ಬ್ರಹ್ಮಾಂಡವಾಗಿರ್ತಕ್ಕಂಥ ಕತ್ತಲೆ ಹೋಗ್ಬೇಕಂತ ತಿಳ್ಕೊಂಡ್ರೆ ಸೂರ್ಯ ದಿನಕರ ಹಿಂಗೆ ಬರ್ತಾನೆ ಅಂದ ಬಳಿಕ ಕತ್ತಲೆ ಹೋಗ್ಬಿಡ್ತದೆ, ಒಂದು ಕ್ಷಣ ನಿಲ್ಲಂಗಿಲ್ಲ. ಹಂಗ ಬ್ರಹ್ಮಾಂಡಗತ ಕತ್ತಲೆಯನ್ನು ಕಳಿತಕ್ಕಂಥವನು ದಿನಕರ. ಪಿಂಡಾಂಡಗತ ಕತ್ತಲೆಯನ್ನು ನಮ್ಮ ಒಳಗ ನಿಮ್ಮ ಒಳಗ ಕತ್ತಲೆ ಐತೆ. ಕತ್ತಲೆ ಅಂದ್ರೆ ಏನು? ಅಜ್ಞಾನ. ಆ ಕತ್ತಲೆ ಹೋಗ್ಬೇಕಂತ ತಿಳ್ಕೊಂಡ್ರೆ ಹೆಂಗೆ ಹೋಗ್ಬೇಕ್ರಿ? ಒಂದು ಕ್ಷಣ ಹಿಂಗೆ ಹೋತು ಅಂತ ತಿಳ್ಕೊಂಡ್ರೆ ಒಳ್ಳಿ ಆ ಕತ್ತಲೆ ಮತ್ತೆ ಬರಂಗಿಲ್ಲ ಅಂತಾರೆ. ಹೆಂಗಂತ ತಿಳ್ಕೊರಿ, ಗಂಡ ಹೆಂಡತಿ ಇಬ್ಬರ ಇದ್ರು ಮನೆಯಾಗ. ಗಂಡ ಹೆಂಡತಿ ಇಬ್ಬರ ಇದ್ರು. ಅವಾಗ ಒಬ್ಬ ಸೂಟ್ ಕೇಸ್ ಇಟ್ಕೊಂಡು ಹಿಂಗೆ ಬಂದ. ಬರೋದ್ರಾಗ ಗಂಡ ಹೆಂಡತಿ ಇಬ್ಬರ ಇದ್ರಲ್ಲ, ಅವ್ ಗಂಡ ಡ್ಯೂಟಿಗೆ ಹೊಂಟಿದ್ದ. ಗಂಡ ಡ್ಯೂಟಿಗೆ ಹೊಂಟಿದ್ದ. ಹೋಗೋದ್ರಾಗ ಏನಂತ ತಿಳ್ಕೊಂಡು ಸೂಟ್ ಕೇಸ್ ಹಿಡ್ಕೊಂಡು ಹಿಂಗೆ ಹೋಗೋದ್ರಾಗ ಆ ಬಾಗಲದಾಗ ಒಬ್ಬ ಬಂದ ಬಳಿಕ ನಮಸ್ಕಾರ ರೀ ಅಂದ. ನಮಸ್ಕಾರ. ಯಾರು ನೀವು ಅಂತ ಕೇಳಿದವ ಡ್ಯೂಟಿಗೆ ಹೋಗೋ ಹೊತ್ನಾಗ. ಯಾರು ನೀವು ಅಂದ ಬಳಿಕ ಅವ ಏನಂದ? ನಾನು ಮಾಮ ಅಂದವ. ಮಾಮ ಅಂದ ಬಳಿಕ ಅವ ಏನು ತಿಳ್ಕೊಂಡ? ನನ್ನ ಹೆಂಡತಿ ಮಾಮ ಇರ್ಬೇಕು, ಹೊಳಗೆ ಹೋಗ್ರಿ ಅಂದವ. ಹೊಳಗೆ ಹೋಗ್ರಿ ಅಂತ ತಿಳ್ಕೊಂಡಂದ ಬಳಿಕ ಹೊಳಗೆ ಹೋದ ಬಳಿಕ ಹೆಣ್ಮಗಳೆಂದು ಅವಾಗ ಬರ್ರಿ ಒಳಗೆ ಬರ್ರಿ ಅಂತ ತಿಳ್ಕೊಂಡು ನೀರು ಕೊಟ್ಲು. ಯಾರಂತ ಆಕಿ ಕೇಳಿದ್ಲು. ಮಾಮರಿ ಅಂತಂದ ಅವನು. ಮಾಮ ಅಂದ ಬಳಿಕ ಏನೋ ನನ್ನ ಗಂಡನಿಗೆ ಸಂಬಂಧಿಕರು ಇರಬೇಕು, ಅದಕ್ಕೆ ಮಾಮ ಅಂತ ತಿಳ್ಕೊಂಡಂತಾರೆ ಅಂತ ತಿಳ್ಕೊಂಡು ಹೆಣ್ಮಗಳು ಏನು ಮಾಡಿದ್ಲು? ಉಪಚಾರ ಮಾಡಿ ಮ್ಯಾಲೊಂದು ರೂಮ್, ನಮಗೆ ಒಂದು ರೂಮ್ ಕೊಟ್ಟಾರಲ್ಲ, ಹಂಗೊಂದು ರೂಮ್ ಕೊಟ್ರು. ಅವಾಗ ರೂಮ್ ಕೊಟ್ಟರು. ಹೆಂಗೆ ರೂಮ್ ಕೊಟ್ಟರು? ಚಲೋ, ಮತ್ತು ಬೆಡ್ರೂಮ್ ಫ್ಯಾನ್ ಎಲ್ಲ ಇತ್ತು. ಕರೆಕ್ಟ್ ಟೈಮಿಗೆ ಹಿಂಗೆ ಬೆಳಗ್ಗೆ ಎದ್ದು ಕೂಡಲೇ ಟೀ ಕುಡಿಯೋಕೆ ಬರವ, ನಾಷ್ಟ ಮಾಡೋಕೆ ಬರವ, ನಾಷ್ಟ ಮಾಡಿ ಹೋಗಿ ಮಲ್ಕೊಳವ. ಮತ್ತು ಊಟ ಮಾಡಿ ಹೋಗಿ ಹಿಂಗೆ ರೂಮ್ನಾಗ ಹೋಗಿ ಮಲ್ಕೊಳವ. ಈ ಹೆಣ್ಮಗಳು ಅಂತಿತ್ತು, ಏನಾರ ಅಂದಿಗಿಂದ ನನ್ನ ಗಂಡ ತಪ್ಪು ತಿಳ್ಕೊಂತಾನ, ಮತ್ತೆ ಎಲ್ಲಿ ರಗಳಿದಾನ ಬರದಂದ ಆಕಿ. ನನ್ನ ಗಂಡನ ಕಡೆಯವ್ರು ಅದಾರ, ಮತ್ತೆ ಯಾಕೆ ಬೇಕಾಗಿತ್ತು ಹಂಗೆ ತಿಳ್ಕೊಳೋದು. ನಿನ್ನ ಗಂಡನ ನಮ್ಮ ಮನೆ ಕಡೆಯವ್ರು ಹಿಂಗೆ ಅಂತ ತಿಳ್ಕೊಂಡು ಮಾಡ್ತೀನಿ ಅಂತ ತಿಳ್ಕೊಂಡು ಜಗಳ ಹಾಡ್ತಾನೆ. ಅವ ಏನು ತಿಳ್ಕೊಂಡ? ನನ್ನ ಹೆಂಡತಿ ಕಡೆಯವ್ರು ಅದಾರ, ಅಕಸ್ಮಾತ್ ನನ್ನ ಹೆಂಡ್ತಿನ ಏನಾರ ಕೇಳಿದ್ನಿ ಅಂತ ತಿಳ್ಕೊಂಡು ನನ್ನ ಹೆಂಡ್ತಿ ನಾನು ಕೂಡ ಜಗಳ ಆಡ್ತಾಳೆ ಅಂತ ತಿಳ್ಕೊಂಡು ಅವನು ಗಪ್ಪ ಇದ್ದ. ಇಬ್ಬರು ಸುಮ್ಮನೆ. ಮಾಮ ಎಲ್ಲಿವರೆಗೆ ಮಾಮ ಇದ್ದ, ಆಕಿನ ಅವ್ರ ಮಾಮ ಅಂತ ತಿಳ್ಕೊಂಡು ಇವ ಅವ್ರ ಮಾಮ ಅಂತ ತಿಳ್ಕೊಂಡು ಹಿಂಗಾಯಿತು. ಒಂದಿನ ಸಾಕಾತ್, 1 ತಿಂಗಳ ಪರ್ಯಂತರ ಹಿಂಗೆ ಉಣ್ಣೋದು ಮಲ್ಕೊಳೋದು ಅಂದ ಬಳಿಕ ಗಂಡ ಕೇಳ್ತಾನಂತ, ಅಲ್ಲ ಮರಳ, ಎಷ್ಟು ದಿನ ಆತವ ನಿಮ್ಮ ಮಾಮ ಬಂದು? ಸ್ವಲ್ಪ ರೈತೇನು, 1 ದಿನ 2 ದಿನ ಚಂದ, ಮತ್ತು ಮಾಮ ಬಂದು ಎಷ್ಟು ದಿನ ಆತ ನಿಮ್ಮ ಮಾಮ ಬಂದು? ಸ್ವಲ್ಪ ರೈತೇನು ಅನ್ನೋದ್ರಾಗ ಹೆಣ್ಮಗಳು ಅಂದರು, ಅವನ್ ನಮ್ಮ ಮಾಮ ಅಲ್ರಿ ಅಂದಾಕಿ. ಮತ್ತು ನಿಮ್ಮ ಮಾಮ ಅಲ್ಲ ಅಂತ ತಿಳ್ಕೊಂಡ ಬಳಿಕ ನಾನು ಹಂಗೆ ತಿಳ್ಕೊಂಡ್ರೆ ಅವ್ನು ನಿಮ್ಮ ಮಾಮ ಇರ್ಬೇಕಂತ ತಿಳ್ಕೊಂಡಿನ್ರಿ ಅಂತ. ಅವನು ನಮ್ಮ ಮಾಮನ ಅಲ್ಲ, ಮತ್ತು ನಿಮ್ಮ ಮಾಮನ ಅಲ್ಲ, ಮತ್ತು ಯಾರ ಮಾಮ?
ಹಿಂಗಿಬ್ರು ಗಂಡ ಹೆಂಡತಿ ಜಗಳ ಆಡೋದ್ರಾಗ ಸೂಟ್ಕೇಸ್ ಕೆಳಗಿಳದನ್ರಿ ಅವಾಗ. ಯಾವಾಗ ಮಾಮ ಅನ್ನೋದು ಗೊತ್ತಾದ ಬಳಿಕ ಅದಕ್ಕೆ ಕೆಳಗೆ ಇಳಿದ, ಅವಾಗ ಇಳಿದು ಹೊಂಟ ಬಿಟ್ಟವ. ಹೋಗೋದ್ರಾಗ ಹೊಂಟ ಬಿಡಕ್ಕೆ ಅವಾಗ ಅಂದ, ಯಾರು ನೀನು? ಮಾಮಾರಿ ಅಂದವ. ಅವನ ಹೆಸರ ಮಾಮಾರಿ, ಅವನ ಹೆಸರ ಮಾಮ. ಯಾಕಂತ ತಿಳ್ಕೊಂಡು ಹೇಳಕತ್ತೀನಿ, ನಿಮ್ಮ ಒಳಗೆ ಒಂದು ಸಲ ಜ್ಞಾನ ಅವ ಮಾಮ ಅಲ್ಲನ್ನೋದು ಗೊತ್ತಾಯ್ತು, ಆ ಕ್ಷಣವೇ ಯಾವಾಗ ಹೊರಟ ಹಂಗ ನಮ್ಮ ಒಳಗೆ ಅಜ್ಞಾನವೆಂಬ ಕತ್ತಲೆ, ಅಜ್ಞಾನ ಅನ್ನೋದು ಮಾಮ ಯಾವಾಗ ಹೋದ ಆ ಕ್ಷಣವೇ ಜ್ಞಾನವೇ ಪ್ರಾಪ್ತಿ ಆಗ್ತದ ಅಂತ ತಿಳ್ಕೊಂಡಂತಾರೆ. ಜ್ಞಾನ ಪ್ರಾಪ್ತಿ ಆಗ್ತೈತಿ ಅದ್ರಲ್ಲಿ ಒಂದು ಕ್ಷಣದಾಗ. ಬಹಳ ಏನು ಬೇಕಾಗಿಲ್ಲ, ಒಂದು ಕ್ಷಣದಾಗ ಜ್ಞಾನೋದಯ ಆಗಬೇಕಂದ್ರೆ ಬಹಳ ದಿನ ಪರ್ಯಂತರ ಬೇಕಾಗಿಲ್ಲ. ಗುರುಗಳ ಹತ್ರ ಇರುವಂಥ ಸಮಯದೊಳಗೆ ಎಷ್ಟೋ ಮಂದಿ ಗುರುಗಳ ಹತ್ರ ಇರುವಂಥ ಸಮಯ ಒಂದು ಶಬ್ದ ಹೇಳ್ಯಾರಂತ ತಿಳ್ಕೊಂಡ್ರೆ ಆ ಕ್ಷಣದೊಳಗನೆ ಜ್ಞಾನೋದಯ ಪಡ್ಕೊಂಡ್ರಂಥವ್ರು. ನೋಡಿ ಹೆಂಗಿರ್ಬೇಕು. ಮತ್ತು ಗುರುಗಳಾಗಿರ್ತಕ್ಕಂಥವ್ರ ಕಡೆಯಿಂದ ದೀಕ್ಷಾ ಪಡ್ಕೋಬೇಕಾದ್ರೆ ಸುಮ್ಮನೆ ಪಡ್ಕೊಳ್ಳಿಲ್ಲ. ಈಗ ಸಿದ್ಧಾರೂಢರು ಆಗಬೇಕಾಗಿತ್ತಂದ್ರ ಗಜದಂಡ ಶಿವಯೋಗಿಗಳ ಹತ್ರ 12 ವರ್ಷಗಳ ಪರ್ಯಂತರ ಸೇವೆಯನ್ನು ಮಾಡಿದ. ಸೇವೆಯನ್ನು ಮಾಡ್ಯಾರ, ಸುಮ್ಮನೆ ಅಲ್ಲ. 12 ವರ್ಷಗಳ ಗತಿಸಿದ ಬಳಿಕ ಅವನೊಳಗಿರ್ತಕ್ಕಂಥ ಜ್ಞಾನವೇ ಪ್ರಕಟವಾಯಿತು ಸುಬ್ಬಯ್ಯ ಶಾಸ್ತ್ರಿಗಳ ಮುಖಾಂತರ. ಸುಬ್ಬಯ್ಯ ಶಾಸ್ತ್ರಿಗಳು ಬರಲಿಲ್ಲ ಅಂತ ತಿಳ್ಕೊಂಡಂದ್ರ ಆ ಸಿದ್ದಪ್ಪನ ಜ್ಞಾನ ಪ್ರಕಟ ಆಗ್ತಿರ್ಲಿಲ್ಲ, ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ, ಇನ್ನು ಮುಂದೆ ನಡೀತಿತ್ತು. ಆದ್ರೆ ಅಲ್ಲಿ ಪರಮಾತ್ಮ ಏನಂತ ತಿಳ್ಕೊಂಡಂದ್ರೆ ಅಲ್ಲಿ ಕೂಡಿಸಿ ಕೊಡ್ತಾನಂತ. ಒಬ್ಬ ಸುಬ್ಬಯ್ಯ ಶಾಸ್ತ್ರಿಗಳ ಮುಖಾಂತರವಾಗಿ ಅಲ್ಲಿ ಹೋಗಿ ವಾದ ನಡೀತದ. ಅವಾಗ ಸಿದ್ಧನೊಳಗಿರುವಂಥ ಜ್ಞಾನವೇ ಹೊರಗಡೆ ಚೆಲ್ಲುತ್ತದೆ. ನೋಡಿ ಹೆಂಗದ. ಸುಮ್ಮನೆ ಎಲ್ಲ ಅಷ್ಟು ವರ್ಷಗಳ ಪರ್ಯಂತರ ಆಯಿತು. ಆದ ಬಳಿಕ ಏನಂತ ತಿಳ್ಕೊಂಡ್ರೆ ಅವನಿಗೆ ಗರ್ವಭಂಗ ಮಾಡಿದ ಸುಬ್ಬಯ್ಯ ಶಾಸ್ತ್ರಿಗಳಿಗೆ. ಸುಬ್ಬಯ್ಯ ಶಾಸ್ತ್ರಿಗಳಲ್ಲಿರ್ತಕ್ಕಂಥ ನಾನೇ ಪಂಡಿತ ಅಂತಕ್ಕಂಥದ್ದೇನಿತ್ತಲ್ಲ, ಗರ್ವವನ್ನು ಮುರಿದ. ಆ ಗರ್ವವನ್ನು ಮುರಿದ ಬಳಿಕ ಗಜದಂಡ ಶಿವೈಗಳು ಅಪ್ಪಿಕೊಂಡ್ರಂತ, ಆಲಿಂಗನ ಮಾಡಿಕೊಂಡ್ರಂತಿಪ್ಪ, ನೀನು ಎಂಥವನಪ್ಪ, ನನ್ನ ಶಿಷ್ಯ ಅಂದ್ರೆ ನಿಜವಾಗಿರ್ತಕ್ಕಂಥ ಶಿಷ್ಯ ಅಂತ ತಿಳ್ಕೊಂಡು ಕರೀತಾರ. ಅದಕ್ಕೆ ಒಂದು ಮಾತು ಎಲ್ಲರೂ ಕೂಡ ಹೇಳ್ಕೊಂಡು ಬರ್ತಾರೆ. ಏನಂತ ತಿಳ್ಕೊಂಡ್ರೆ ಈ ಜಗತ್ತಿನೊಳಗ ಗುರುಗಳಿಗಿಂತಲೂ ಕೂಡ ಶಿಷ್ಯನಾಗಿರ್ತಕ್ಕಂಥವನು ಬಹಳ ಭದ್ರವಾಗಿರಬೇಕು ಅಂತ ತಿಳ್ಕೊಂಡು. ಗುರುವು ಎಲ್ಲೋ ಇರ್ತಾನೆ, ಆದ್ರೆ ಗುರುಗಳ ಹತ್ರ ಹೋಗಿ ಶಿಷ್ಯನಾಗಿರ್ತಕ್ಕಂಥವರು ಜ್ಞಾನವನ್ನು ಪಡೆದುಕೊಂಡ ಬಳಿಕ ಶಿಷ್ಯನಾಗಿರ್ತಕ್ಕಂಥವನು ಜಗತ್ತು ಪ್ರಸಿದ್ಧನಾಗಬೇಕಾದ್ರೆ ಕಾರಣ ಯಾರು ಅಂತ ತಿಳ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಗುರುಗಳು. ಗುರು ಅಂದ್ರೆ ಗುರು, ಅದು ಗಜದಂಡ ಶಿವಯೋಗಿಗಳಂತವರು. ಶಿಷ್ಯ ಅಂದ್ರ ಸದ್ಗುರು ಸಿದ್ಧಾರೂಢರಂತವರು. ಗುರು ಅಂದ್ರೆ ಗುರು ಗೋವಿಂದ ಭಟ್ಟರು. ಶಿಷ್ಯ ಅಂದ್ರೆ ಶಿಶುನಾಳದ ಶರೀಫರು. ಗುರು ಅಂದ್ರೆ ಗುರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು. ಶಿಷ್ಯ ಅಂದ್ರೆ ಪಂಚಾಕ್ಷರಿ ಗುರುಗಳು. ಗುರು ಅಂದ್ರೆ ಪಂಚಾಕ್ಷರಿ ಗುರುಗಳು, ಶಿಷ್ಯ ಅಂದ್ರೆ ಗುರುಪುಟ್ಟರಾಜರಂತವರು ಅಂತ ಕರ್ಕೊಂಡು ಬರ್ತಾರೆ. ನೋಡಿ, ಗುರುಪುಟ್ಟರಾಜರಂತ ಗುರು ಅಂತ ತಿಳ್ಕೊಂಡು ಬಹಳ ದೊಡ್ಡವನು ಇರ್ತಾನೆ. ಅದಕ್ಕೆ ಅವ್ರೇನು ಕೊಡ್ತಾರೆ, ಆ ಕೊಟ್ಟಿರ್ತಕ್ಕಂಥದ್ದನ್ನು ಸೇವೆ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿದ್ರೆ ನಿಮ್ಮ ಜೀವನ ಪಾವನ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇಲ್ಲೇ ಸಮೀಪದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಇಲ್ಲೊಬ್ಬರು ಶರಣರು ಮಹಾತ್ಮರ ಆಗಿ ಹೋಗ್ತಾರೆ. ಸುಮ್ಮನೆ ಹೆಂಗೆ ಆಗ್ತಾರೆ ಅಂತ ತಿಳ್ಕೊಂಡ್ರೆ ಆ ಲಚ್ಚಾಣ ಮಠ ಅಂತ ತಿಳ್ಕೊಂಡಿರ್ತದೆ. ಆ ಲಚ್ಚಾಣಿ ಮಠದಲ್ಲಿ ಒಬ್ಬ ಕುಸ್ತಿ ಆಡ್ತಕ್ಕಂಥವನು ಯಲ್ಲಪ್ಪ, ಅವನು ಏನಂತ ತಿಳ್ಕೊಂಡಂದ್ರೆ ನಿಪುಣ. ಆದರೆ ಇಬ್ಬರನ್ನ ಮದುವೆ ಆಗಿದ್ದ ಇಬ್ಬರೂ ಕೂಡ ಹೆಂಡತಿಯರು ತೀರಿಕೊಳ್ಳುತ್ತಾರೆ. ಅವಾಗ ಇಬ್ಬರ ಹೆಂಡತಿಯರು ತೀರಿಕೊಂಡ ಬಳಿಕ ಅವ ಏನಂತ ತಿಳ್ಕೊಂಡಂದ್ರ ಕುಸ್ತಿ ಆಡಬದಲು ನಿಪುಣ, ಸುಡುಗಾಡದೊಳಗ 2ನೇ ಹೆಂಡತಿಯಾಗಿರ್ತಕ್ಕಂಥವಳು ಹಿಂಗ ಸ್ಮಶಾನದೊಳಗ ಆ ಹೆಂಡತಿಯನ್ನ ಕಿಚ್ಚಿನೊಳಗೆ ಹಾಕಿ ಆ ಬೆಂಕಿಯ ಬೆಳಕಿನೊಳಗೆ ಹಿಂಗ ನಿಂತುಕೊಂಡಿದ್ದಾನೆ. ಆ ಹೆಂಡತಿ ಏನಂತ ತಿಳ್ಕೊಂಡಂದ್ರೆ ತುಂಬು ಗರ್ಭಿಣಿ. ಯಾಕಂತ ತಿಳ್ಕೊಂಡಂದ್ರೆ ಹೊನ್ನವ್ವ ಹೆಣ್ಮಗಳ ಹೆಸರು. ಹೆರಿಗೆ ಆಗುವಂತ ಸಮಯ ಹೊನ್ನವ್ವನಿಗೆ ಏನಂತ ತಿಳ್ಕೊಂಡಂದ್ರೆ ಹೆರಿಗೆ ಆಗಲಿಲ್ಲ. ಹೆರಿಗೆಯ ಬೇನೆ ಕಾಣಿಸಿಕೊಂಡವ ಆ ಕೂಸು ಎದೆಗೆ ಹೇರಿಕ ಹೊನ್ನವ್ವ ತೀರಿಕೊಂಡಿದ್ದಳು. ಆ ಹೆಣ್ಣಮಗಳು ತೀರಿಕೊಂಡು ಬಾಣತಿ ಅವನ ಬಹಳ ಒತ್ತಿಟ್ಕೋಬಾರ್ದಂತ ತಿಳ್ಕೊಂಡು ಸುಡಗಾಡಿ ಒಳಗೆ ಕಟ್ಟಿಗೆ ಹಾಕಿ ಆ ಹೆಣ್ಣಮಗಳನ್ನು ಆ ಕಟ್ಟಿಗೆ ಮೇಲೆ ಇಟ್ಟು ಯಲ್ಲಪ್ಪನ ಕಡೆಯಿಂದ ಅಗ್ನಿ ಸ್ಪರ್ಶ ಮಾಡುತ್ತಾರೆ. ಎಲ್ಲರೂ ಕರೀತಾರ, ಎಲ್ಲಪ್ಪ ಹೋಗೋಣ ಬಾ ಮನೆಗೆ ಅಂತ ತಿಳ್ಕೊಂಡಂತ. ನಾವು ಹೋಗೋಣ ಬಾ ಅಂತ ತಿಳ್ಕೊಂಡು ಎಲ್ಲರೂ ಕರೀತಾರ. ಯಾವ ಮನೆ ಎಲ್ಲಿ ಮನೆ ಅಂತ ತಿಳ್ಕೊಂಡಂದ. ಯಾವ ಮನೆ ಎಲ್ಲಿ ಮನೆ ಅಂತ ತಿಳ್ಕೊಂಡವನ ಗುರು ಶೋಧನೆಯನ್ನ ಮಾಡುತ್ತಾ ಗುರುಗಳನ್ನ ಹುಡುಕುತ್ತ ಏನ್ ಮಾಡ್ತಾನೆ, ಸುಡುಗಾಡದಿಂದ ಹೊರಟ ಮಿರಿಗಿ ಎಂಬ ಗ್ರಾಮದಿಂದ ಹಿಡ್ಕೊಂಡು ಏನು ಹೋಗ್ತಾನೆ. ಹಿಂಗ ಹೋದ ಗುರುಗಳನ್ನು ಹುಡ್ಕೊಂತ ಹೋದ. ಒಂದು ದರ್ಗಾದೊಳಗ ಮಲ್ಕೊಂಡಂತ ನಡ್ಕೊಂತ ಹೋಗಿ ಆ ದರ್ಗಾದಲ್ಲಿ ಏನಂತ ತಿಳ್ಕೊಂಡು ಒಂದು ಕನಸು ಬಿತ್ತಂತ ಅವನಿಗೆ.
ನಿನ್ನ ಗುರುಗಳು ಇಲ್ಲೇ ಸಮೀಪದಲ್ಲಿ ಅದಾರಪ್ಪ, ಸಿದ್ಧಲಿಂಗ ಮಹಾತ್ಮರಂತ ತಿಳ್ಕೊಂಡದಾರ, ಅಲ್ಲಿಗೆ ಹೋಗು ನೀನು ಅಂತ ತಿಳ್ಕೊಂಡ ಬಳಿಕ ಕನಸಿನಾಗಿ ಹೇಳಿಂದ ಸೀದಾ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದ ಬಳಿಕ ಅವಾಗಂತಾನ ಸಿದ್ಧಲಿಂಗ, ಯಾಕಪ್ಪ, ಯಾವೂರು, ಎಲ್ಲಿಂದ ಬಂದಿ ಅಂತ ಕೇಳಿದಾಗ, ಯಪ್ಪ ನನಗ ಆಕಳನ್ನ ಹುಡುಕಿಕೊಂಡು ಕರ ಹೆಂಗ ಬರ್ತದ, ನಾನೊಬ್ಬ ಕರ ಆಕಳು ಹುಡುಕಿಕೊಂಡು ಬಂದೀನಿ ಅಂದವ. ನಾನೊಂದು ಕರು, ನಾ ಆಕಳ ಹುಡ್ಕೊಂಡು ಬಂದೀನಿ, ಅದಕ್ಕೆ ನಾ ಗುರುವನ್ನ ಹುಡುಕಿಕೊಂಡು ಬಂದೀನಿ ಅಂತ ತಿಳ್ಕೊಂಡೊಂದು ಬಳಿಕ ಅವಾಗ ಗುರುಗಳು ಹೇಳಿದ್ರಂತ, ಆಯ್ತಪ್ಪ ಅಂತ ತಿಳ್ಕೊಂಡಂದು ಗುರುಗಳು ಏನೆಲ್ಲ ಕೆಲಸ ಮಾಡಕ್ಕೆ ಹಚ್ಚಿದ್ರಂತ. ಒಂದು ದಿನ ಏನಂತ ತಿಳ್ಕೊಂಡಂದ್ರೆ ಯಲ್ಲಪ್ಪನಿಗೆ ಏನಂತ ತಿಳ್ಕೊಂಡಂದ್ರ ದೀಕ್ಷೆ ಕೊಡುವಂಥ ಸಮಯ, ಪರೀಕ್ಷೆ ಮಾಡ್ತಾರೆ ಗುರುಗಳು. ಎಂಥ ಪರೀಕ್ಷೆ, ಹಿಂಗ 3 ಫೂಟ್ ತೆಗೆದ್ರಂತೆ. 3 ಫೀಟ್ ತೆಗೆದು ಹಡಿ ತೆಗೆದ್ರು. 3 ಫೂಟ್ ತೆಗೆದು ಏನು ಮಾಡ್ತಾರ ಅಂತ ತಿಳ್ಕೊಂಡಂದ್ರ, ಯಾರಿಗೆ ದೀಕ್ಷೆ ಕೊಡಬೇಕು, ಯಾರಿಗೆ ಚಿನ್ಮಯ ದೀಕ್ಷೆ ಬೇಕಲ್ಲ ಅವ್ರು ಬಂದು ಈ ತೆಗ್ಗನ ಕುತ್ಕೋರಿ ಅಂತ ತಿಳ್ಕೊಂಡಂದ್ರಂತ ಶರಣರ. ಯಾರಿಗೆ ಚಿನ್ಮಯ ದೀಕ್ಷೆ ಬೇಕಾಗೈತಲ್ಲ ಬನ್ನಿ ಇದ್ರೊಳಗೆ ತೆಗ್ಗಿನ ಕುತ್ಕೋರಿ ಅಂತ ತಿಳ್ಕೊಂಡ ಬಳಿಕ ಎಲ್ಲರೂ ನಾವಲ್ಲೇ ನೀವಲ್ಲೇ ಸತ್ತುಕ್ಕಿವಿ ನಾವು ಅಂತ ತಿಳ್ಕೊಂಡ್ರ ಅವ್ರು. ಎಲ್ಲಪ್ಪ ಅಂದ್ರ ನಾ ಕೂಡ್ತೀನಿ ರೀ ಅಂದ. ಕುತ್ಕೊಂಡ ಆ ತೆಗ್ಗಿನ ಕುತ್ಕೊಂಡ ಮಣ್ಣು ಮುಚ್ಚಿದ್ರೆ ಅವನ ಯಲ್ಲಪ್ಪನ. ಎಷ್ಟು ದಿನ? 3 ದಿನಗಳ ಪರ್ಯಂತರ ಮಣ್ಣು ಮುಚ್ಚಿದ್ರು. ಉಳಿದ ಶಿಷ್ಯರಂದ್ರು ಯಲ್ಲಪ್ಪ ಸತ್ತಾನಂದ್ರು ಅವ್ರು. ಯಲ್ಲಪ್ಪ ಸತ್ತಾನಂದ್ರು. ಹೌದಲ್ರಿ? ಈಗ ನೀವೇನು ಭಾಳ ಹೊತ್ತು ಬೇಡ್ರಿ, ಈಗ ನೀವು ಬಂದಿರಲ್ಲ, ನಿಮ್ಮ ಮೂಗನ್ನು ಒಂದು ಸ್ವಲ್ಪ 1-2 ನಿಮಿಷ ಹಿಂಗೆ ಹಿಡ್ಕೋರಿ ಹಂಗ. ಹೌದು, ಏನೆಲ್ಲ ಆಗಿಬಿಡ್ತೈತಿ. ಆದ್ರೆ ಯಲ್ಲಪ್ಪ 3 ದಿನಗಳ ಪರ್ಯಂತರ ಹಿಂಗ ಭೂಮಿ ಒಳಗ ಮ್ಯಾಲ ಮಣ್ಣು ಹಾಕಿ ಮುಚ್ಚಿದ್ದಾರೆ. ಉಳಿದವರು ಅಂತಿದ್ರಂತ, ಯಲ್ಲಪ್ಪ ಸತ್ತಾನ, ಯಲ್ಲಪ್ಪ ಸತ್ತು ಹೋಗ್ಯಾನ, 3 ದಿನ ಆಯ್ತು, ಇಂಥ ಪರೀಕ್ಷೆ ಗುರುಗಳು ಮಾಡಬಾರ್ದಾಗಿತ್ತು ಅಂತ ತಿಳ್ಕೊಂಡಂತಿದ್ರಂತ. ಆದ್ರೆ 3 ದಿನಗಳ ಆದ ಬಳಿಕ ಮಣ್ಣು ತೆಗೆದು ನೋಡ್ತಾರೆ ಶರಣರ, ಯಲ್ಲಪ್ಪ ಹೆಂಗ ಕುಂತಿದ್ದ ಹಂಗ ಯೋಗಾಸನದ ಮೇಲೆ ಹಂಗ ಕುಳಿತುಕೊಂಡಿದ್ದ ಯಲ್ಲಪ್ಪ. ನೋಡಿ ಹೆಂಗಿರ್ಬೇಕು. ಯೋಗ ಸಿದ್ಧಿಯನ್ನು ಹೆಂಗ ಕುಳಿತುಕೊಂಡಿದ್ದ, ಯೋಗ ಸಿದ್ಧಿಯನ್ನ ಪಡೆದುಕೊಂಡ ಯಲ್ಲಪ್ಪ ಹಂಗ ಕುಳಿತುಕೊಂಡಿದ್ದ. ಅವಾಗ ಗುರುಗಳಂತಾರೆ, ಎದ್ದು ಬಾರ್ಲೆ ಎಲ್ಲ ಅಂತ ತಿಳ್ಕೊಂಡಂದು ಯಲ್ಲಪ್ಪ ನನ್ನ ದೀಕ್ಷೆ ಕೊಡ್ತಾರೆ, ಸಂಸ್ಕಾರ ಕೊಡ್ತಾರೆ. ಸಂಸ್ಕಾರವನ್ನ ಕೊಟ್ಟ ಬಳಿಕ ಆ ಕ್ಷಣವೇ ಅವರಿಗೆ ಏನಂತ ತಿಳ್ಕೊಂಡಂದ್ರ ದೀಕ್ಷೆ ಸಂಸ್ಕಾರವನ್ನ ಕೊಟ್ಟು ಹೇಳ್ತಾರೆ, ಕಾವಿ ದೀಕ್ಷೆನ ಕೊಡ್ತಾರೆ. ಕಾವಿ ದೀಕ್ಷೆ ಇದು ಏನು ರುಮಾಲ್ ಐತಲ್ರಿ, ಇದು ಕಾವಿ. ಇಂಥ ದೀಕ್ಷೆ ಕೊಡ್ತಾರೆ. ಮೈ ಮೇಲೆ ಕಾವಿ ಬಟ್ಟೆಯನ್ನು ಹಾಕ್ತಾರೆ, ತಲೆ ಮೇಲೆ ರುಮಾಲ್ ಕಾವಿ ಬಟ್ಟೆಯನ್ನು ಸುತ್ತಾರೆ. ಕೈ ಒಳಗ ಒಂದು ಕೋಲ್ ಕೊಡ್ತಾರೆ, ಧರ್ಮದಂಡ. ಧರ್ಮದಂಡವನ್ನು ಕೊಡ್ತಾರೆ. ಕೈ ಒಳಗೆ ಒಂದು ಜೋಳಿಗೆಯನ್ನು ಕೊಡ್ತಾರೆ. ಪಾದರಕ್ಷೆಯನ್ನು ಕೊಡ್ತಾರೆ. ಎಲ್ಲ ಹೋಗು, ಈ ಮಠವನ್ನ ಬಿಟ್ಟು ಬಿಡು ಸಾಕು, ನೀ ಈ ಮಠದಿಂದ ಹಿಂಗ ನಡ್ಕೊಂತ ಹೋಗು. ಎಲ್ಲಿವರೆಗೆ ಅಂತ ತಿಳ್ಕೊಂಡ್ರ 7 ಹಗಲು 7 ರಾತ್ರಿ ಎಲ್ಲಿಗೆ ಆಗ್ತದ ಅಲ್ಲಿಗೆ ಹೋಗಿ ನೀನು ನೆಲೆ ನಿಂತ್ಕೋ. ಅಲ್ಲಿ ಹೋಗಿ ನೆಲೆ ನಿಂತ್ಕೊಂಡ ಬಳಿಕ ಅಲ್ಲೇ ಹೋಗಿ ತಪಸ್ಸು ಮಾಡಪ್ಪ ಅಂತ ತಿಳ್ಕೊಂಡು ಹೇಳ್ತಾರೆ ಶರಣರು. ಅಲ್ಲಿ ಹೋಗಿ ತಪಸ್ಸು ಮಾಡಪ್ಪ ಅಂತ ತಿಳ್ಕೊಂಡ ಬಳಿಕ ಗುರುಗಳು ಹೇಳ್ಯಾರಂದ ಬಳಿಕ ಅವ್ರಿಗೇನು ಒಂದು ಬೆತ್ತವನ್ನ ದೀಕ್ಷೆ ಕೊಟ್ಟಾರ. ಒಂದು ಬೆತ್ತ, ಒಂದು ಧರ್ಮದಂಡ, ಒಂದು ಜೋಳಿಗೆ, ಪಾದರಕ್ಷೆ ಕೊಟ್ಟರು. ನಡ್ಕೊಂತ ಬಂದ. ಏನಂತ ಹೇಳ್ಯಾರ? ನಿಂದ್ರಂಗಿಲ್ಲ, ಎಲ್ಲಿ ನಿಂದ್ರಂಗಿಲ್ಲ, ಯಾವ ಊರೊಳಗೆ ನೀನು ನಿಂದ್ರಂಗಿಲ್ಲ. 7 ಹಗಲ ನಡಿಬೇಕು, 7 ರಾತ್ರಿ ನಡಿಬೇಕು. ಎಲ್ಲಿ ರಾತ್ರಿ ಒತ್ತು ಮುಳುಗ್ತದ ಅಲ್ಲೇ ನೀನು ನೆಲ ನಿಂದಿರ್ತದ ಅಂತ ತಿಳ್ಕೊಂಡ ಬಳಿಕ ಯಲ್ಲಪ್ಪ ಆ ಲಕ್ಷಾಣದಿಂದ ನಡ್ಕೊಂತ ಬಂದ ಬಳಿಕ ಎಲ್ಲಿಗೆ ಬಂದ? 7 ಹಗಲು ನಡೆದ, 7 ರಾತ್ರಿ ನಡೆದು ಬಂದ ಮುಕ್ಕುಳಕೋಡದ ಹತ್ರ ಬಂದ. ನೀವು ಮುಕ್ಕುಳಕೋಡದ ಹುರುವೊಳಗೆ ಬಂದ. ಇನ್ನ 1 ತಾಸು ಹೊತ್ತಿತ್ತಂತ. ಮುಕ್ಕುಳಕೋಡದಾಗ ಹಿಂಗೆ ಬಂದ, ಇನ್ನೊಂದು ತಾಸು ಹೊತ್ತಿತ್ತು. ಅವ್ರು ಹೇಳ್ಯಾರ, ಮತ್ತೆ ನಿಂದ್ರಬೇಡ, ಎಲ್ಲಿ ನಿಂದ್ರಬೇಡ ಅಂತ ತಿಳ್ಕೊಂಡು ಅಂದಾರ ಅಂತ ತಿಳ್ಕೊಂಡು ನಡ್ಕೊಂತ ಊರು ದಾಟಿ ಹೋದಂತ. ಅರ್ಧ ಕಿಲೋಮೀಟರ್ ಹೋಗೋದ್ರಾಗ ಅಲ್ಲಿ ಸುಡುಗಾಡಿ. ಅಲ್ಲಿಗೆ ಹೊತ್ತು ಮುಳುಗಿತಂತ. ನಮ್ಮಪ್ಪ ಹೇಳ್ಯಾನ, ಸಿದ್ಧಲಿಂಗಪ್ಪ ಹೇಳ್ಯಾನ, ಎಲ್ಲಿಗೂ ಹೋಗ್ಬಿಡ, ಹೊತ್ತು ಮುಳುಗಿದಲ್ಲೇ ನೀ ಅಲ್ಲಿರೋ ಅಂತ ತಿಳ್ಕೊಂಡು ಸುಡುಗಾಡ್ಯಾಗ ಅಲ್ಲೇ ಕೂತ ಗುರುಗಳು ಏನು ಹೇಳಿದ್ರಲ್ಲ ಮಹಾಮಂತ್ರವನ್ನ, ಅಲ್ಲೇ ಸುಡುಗಾಡಿ ಒಳಗ ಅಂಬಾಭವಾನಿ ಗುಡಿ ಇತ್ತವ. ಆ ಸುಡುಗಾಡಿ ಒಳಗ ಅಂಬಾಭವಾನಿ ಗುಡಿ ಇತ್ತು. ಆ ಗುಡಿ ಒಳಗ ಕುಳಿತುಕೊಂಡು ಮಹಾಮಂತ್ರವನ್ನ ಜಪ ಮಾಡಿದ.
ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಲ್ಲ ಶರಣರ ಅಂಬಾಭವಾನಿ ಗುಡಿ ಒಳಗ ಸುಡುಗಾಡಿ ಒಳಗ ಅಂಬಾಭವಾನಿ ಗುಡಿ ಒಳಗೆ ಕುಳಿತುಕೊಂಡು ಸಪ್ತಕೋಟಿ ಮಹಾಮಂತ್ರವನ್ನ ಜಪ ಮಾಡಿದ. ಆ ಸಪ್ತಕೋಟಿ ಮಹಾಮಂತ್ರ ಜಪ ಮಾಡಿದ ಪ್ರತಿಫಲದ ರೂಪವಾಗಿ ಅವನು ಏನಂತ ತಿಳ್ಕೊಂಡು ಅಂದ್ರೆ ಮುಂದೊಂದು ದಿನ ಸಿದ್ಧಲಿಂಗ ಗುರುಗಳ ಪರಮ ಶಿಷ್ಯನಾಗಿ ಯಲ್ಲಪ್ಪ ಹೋಗಿ ಮುಕುಳಕೋಡದ ಎಲ್ಲಾ ಲಿಂಗ ಪ್ರಭುಗಳಾಗಿರ್ತಕ್ಕಂಥವರು. ಶರಣರ ಸುಡುಗಾಡನ್ನ ಸುಕ್ಷೇತ್ರವನ್ನಾಗಿ ಮಾಡಿದ, ಸ್ಮಶಾನವನ್ನ ಭೂಕೈಲಾಸವನ್ನಾಗಿ ಮಾಡಿದ, ಗಗನದ ಎತ್ತರಕ್ಕೆ ಮಠವನ್ನ ಕಟ್ಟಿದ ಅವನೇ ಮುಕುಳಕೋಡದ ಎಲ್ಲಾ ಲಿಂಗ ಪ್ರಭುಗಳು ಅಂತಾರೆ. ನೋಡಿ ಹೆಂಗೈತಿ ಯೋ ಎಲ್ಲಾ ಲಿಂಗ ಪ್ರಭುಗಳು ಎಷ್ಟು ಸುಂದರವಾದ ಮಠ ಕಟ್ಟಿದ್ನಲ್ಲ. ಸಪ್ತಕೋಟಿ ಮಹಾಮಂತ್ರವನ್ನು ಜಪ ಮಾಡಿದೆವ. ಒಂದು ಸಲ ಎರಡು ಸಲ ಸಪ್ತಕೋಟಿ ಅಂದ್ರೆ 7. ಅದಕ್ಕೆ 7 ಕೋಟಿ ಮಹಾಮಂತ್ರ ಅಂತ ಕರೀತಾರ. ಮಹಾಮಂತ್ರ ಪಂಚಾಕ್ಷರಿ ಮಹಾಮಂತ್ರವನ್ನು ಜಪ ಮಾಡ್ಬೇಕವ. ಒಂದು ಸಿದ್ಧಿ ಆಕೈತಿ, ಒಂದು ಸಿದ್ಧಿ ಆಕೈತಿ ಹೇಳತ್ತ. ಮುಂದೆ ಗುರುಗಳು ಹೇಳಕತ್ತಾರೆ ಈ ಸಿದ್ದಪ್ಪಗೆ ಅದನ್ನ. ಹಾಗೆ ಗುರುಗಳಾಗಿರ್ತಕ್ಕಂಥವ್ರು ಇಲ್ಲಿ ಏನಂತ ತಿಳ್ಕೊಂಡ್ರೆ ಗಜದಂಡ ಶಿವೈಗಳಾಗಿರ್ತಕ್ಕಂಥವರು ಸಿದ್ದಪ್ಪನು ಮಾತನಾಡಿರುವ ಮಾತುಗಳನ್ನು ಕೇಳಿದ ಬಳಿಕ ಆಲಿಂಗನ ಮಾಡಿದ, ಅಪ್ಪಿಕೊಂಡ. ಅವನಿಗೆ ಏನಂತ ತಿಳ್ಕೊಂಡ್ರೆ ಗುರುಗಳು ಏನು ಮಾಡ್ತಾರೆ, ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಬ್ರಹ್ಮ ಮಂತ್ರ ಅಂತ ಕರೀತಾರ, ಆ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಶರಣರ ಸುಮ್ಮನೆ ಇಲ್ಲ, ತಾರಕ ಮಂತ್ರ ಅಂತ ಕರೀತಾರೆ ಅದಕ್ಕೆ. ಆ ಮಂತ್ರವನ್ನು ಅವನಿಗೆ ಉಪದೇಶ ಮಾಡಿ ಚಿನ್ಮಯ ದೀಕ್ಷೆಯನ್ನು ಕೊಡ್ತಾರೆ, ಚಿನ್ಮಯ ದೀಕ್ಷೆಯನ್ನು ನೀಡುತ್ತಾರೆ ಗುರುಗಳಾಗಿರ್ತಕ್ಕಂಥವ್ರು. ಚಿನ್ಮಯ ದೀಕ್ಷೆಯನ್ನು ನೀಡಿ ಅವಾಗ ಆಶೀರ್ವಾದ ಮಾಡುತ್ತಾರೆ. ಮಾಡಿದ ಬಳಿಕ ಗುರುಗಳಿಗೆ ಒಂದು ಮಾತು ಪ್ರಶ್ನೆ ಕೇಳುತ್ತಾನೆ. ಒಂದು ಮಾತು ಪ್ರಶ್ನೆಯನ್ನು ಕೇಳುತ್ತಾನೆ ಗುರುಗಳನ್ನ. ಏನಂತ ಕೇಳುತ್ತಾನ, ಗುರುವರ್ಯ ನನಗೆ ಶಾಸ್ತ್ರ ಅರ್ಥವಾಗುತ್ತದೆ ಅಂತ ತಿಳ್ಕೊಂಡು ನನಗೆ ಗೊತ್ತಾಗಬೇಕಂದ್ರೆ ಏನು ಫಲಿಸಿದ ಅಂದ್ರೆ ನನಗೆ ಶಾಸ್ತ್ರ ಅಸಂಭಾವನೆ, ಸಂಶಯ, ವಿಪರೀತ ನನಗೆ ಶಾಸ್ತ್ರ ಫಲಿಸಿದೆ ಅಂತ ತಿಳ್ಕೋಬೇಕಾದ್ರೆ ನಾನು ಹೆಂಗೆ ತಿಳ್ಕೋಬೇಕು ಅಂದ್ರು ಅವರು. ನಾ ಹೆಂಗೆ ತಿಳ್ಕೋಬೇಕು ಅಂತ ತಿಳ್ಕೊಂಡ್ರ ಅವ್ರ ಗುರುಗಳು ಹೇಳಿದ್ರಂತ, ನಿನ್ನೊಳಗಿರುವಂಥ ಸಂಶಯ ನಾನು ಜೀವ ಅಲ್ಲ. ಶರಣರ ಅವ್ರು ಹೇಳ್ತಾರೆ, ನಾನು ಜೀವ ಅಲ್ಲ, ನಾನು ಜೀವ ಭಾವ ಹೋಗಿ ಬ್ರಹ್ಮ ಭಾವ ಬರಬೇಕು. ಜೀವ ಭಾವ ಹೋಗಿ ಬ್ರಹ್ಮ ಭಾವ ಬಂದಾಗ ಅಲ್ಲಿ ಏನಂತ ತಿಳ್ಕೊಂಡ್ರೆ ಅಲ್ಲಿ ಜೀವ ಭಾವ ಅಳವಟ್ಟು ಅಂದ್ರೆ ಹಡಗಿ ಬ್ರಹ್ಮ ಭಾವ ಬರ್ತೈತಿ. ಇದಕ್ಕೆ ಸಂಶಯ ಹೋಗ್ಬೇಕು ನಾನು ಅಂತ ತಿಳ್ಕೊಂಡ ನಾನು ಜೀವದೇನಿ. ಶರಣರ ಇದು ಹೋಗ್ಬೇಕಂತಾರೆ. ವಿಪರೀತ ಭಾವನೆ ಇರೋದು ಬೇರೆ, ತಿಳ್ಕೊಳ್ಳೋದು ಬೇರೆ ಅಂತಾರ. ಇರೋದು ಬೇರೆ, ತಿಳ್ಕೊಳ್ಳೋದು ಬೇರೆ ರೀ. ಇರೋದು ಬೇರೆ ಇರ್ತೈತಿ, ತಿಳ್ಕೊಳ್ಳೋದು ಬೇರೆ. ಈಗ ನೀವು ಬರಕತ್ತೀರಿ, ಬರುವಂಥ ಸಮಯದೊಳಗೆ ಏನಂತ ತಿಳ್ಕೊಂಡು ನಿಮ್ಮ ಕಣ್ಣಿಗೆ ಹಾವು ಕಾಣುತ್ತರಿ, ಹಾವು ಕಾಣುತ್ತಿ. ಹೌದ್ರಿ, ಹಾವು ಕಾಣುತ್ತಿ. ಇವು ಹಾವು ಐತಿಲ್ಲ ಅಂತ ತಿಳ್ಕೊಂಡ್ರಿ. ಯಾರೋ ಬಂದರು, ಎಲ್ಲೈತ್ರಿ, ಇಲ್ಲೈತ್ರಿ. ಒಂದಿಷ್ಟು ಬೆಳಕಿನ ಸಹಾಯದಿಂದ ನೋಡ್ಕೊಂಡ್ರಿ. ನೋಡಿದ ಬಳಿಕ ಅದೇನಾತ್ರಿ, ಹಾವಿದ್ದಿಲ್ಲ, ಹಗ್ಗಾತು. ನಿಮಗಲ್ಲಿ ತಿಳ್ಕೊಂಡಿದ್ದ ಬೇರೆ, ವಿಪರೀತ ಭಾವನೆ. ಇದಕ್ಕೆ ವಿಪರೀತ ಭಾವನೆ. ಹಾವಿನ ಭಾವ ಹೋಗಿ ಹಗ್ಗದ ಭಾವ ಬಂತು, ಹಂಗ ಇಲ್ಲಿ ಜೀವ ಭಾವ ಹೋಗಿ ಏನಾಗಬೇಕಾಗ್ಯದ, ಶಿವಭಾವ, ಬ್ರಹ್ಮ ಭಾವ ಬರಬೇಕು. ನನಗ ಶಾಸ್ತ್ರ ತಿಳಿದದ ಅಂತ ತಿಳ್ಕೊಳ್ಬೇಕಾದ್ರೆ ಏನು ತಿಳ್ಕೋಬೇಕು, ನಿನಗೆ ಶಾಸ್ತ್ರ ಫಲಿಸಿದೆ ಅಂತ ತಿಳ್ಕೋಬೇಕಾದ್ರೆ ಏನಂತ ತಿಳ್ಕೊಂಡ್ರ ನೀನು ಜೀವನಲ್ಲ, ನಾನು ಬ್ರಹ್ಮನಿದ್ದೇನೆ ಅಂತ ಅಡಗಿ ಹೋಗ್ಬೇಕು. ಸಂಶಯ, ವಿಪರೀತ, ಅಸಂಭಾವನೆಗಳು ಅಡಗಿ ನೀನು ಬ್ರಹ್ಮಭಾವನೆ ಆದಾಗ ನೀನೇ ಇದ್ದೀಯಾ. ತತ್ವಮಸಿ ಮಹಾವಾಕ್ಯಕ್ಕೆ ನೀನು ತ್ವಂ ಅಸಿ ಅಂತ ಕರೀತಾರೆ. ಅಂದ್ರೆ ನೀನೇ ಅದು ಇದ್ದೀಯಾ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಬ್ರಹ್ಮನಿದ್ದೀಯಾ ಅಂತ ತಿಳಿದುಕೊಳ್ಳುವುದಕ್ಕಾಗಿ ಅಂತಾರೆ. ಅವಾಗ ಅಂತ ಹೇಳಿದರು. ಹೇಳಿದ ಬಳಿಕ ಮತ್ತೆ ಒಂದು ಪ್ರಶ್ನೆಯನ್ನು ಮಾಡುತ್ತಾನೆ ಗುರುದೇವ, ಇದು ಎಲ್ಲ ತೋರಿಕೆಯಲ್ಲ ಜಗತ್ತು ನನಗೆ ಕಣ್ಣಿಗೆ ಕಾಣತೈತಲ್ಲ ಅಂದ್ರು. ಇದು ಸತ್ಯ ಸುಳ್ಳಂತ ಹೆಂಗೆ ಹೇಳಿ? ಈ ಜಗತ್ತು ಕಾಣತೈತಲ್ಲ, ಈ ತೋರುವಂಥ ಪ್ರತ್ಯಕ್ಷರು ಕಾಣುವಂಥ ಜಗತ್ತೇನು ಕಾಣಕತ್ತೈತಲ್ಲ, ಇದು ನನಗೆ ಸುಳ್ಳಂತ ತಿಳ್ಕೊಂಡ ಹೆಂಗೆ ಹೇಳಿ? ನಾ ಹೆಂಗೆ ಹೇಳಿ ಅಂತ ತಿಳ್ಕೊಂಡ್ರೆ ಗುರುಗಳಂತಾರ, ಪ್ರತ್ಯಕ್ಷವು ಪ್ರತ್ಯಕ್ಷದಿಂದಲೇ ಅಳಿದು ಹೋಗುತ್ತದೆ. ಹೆಂಗೆ ಅಳಿತೈತ್ರಿ? ಪ್ರತ್ಯಕ್ಷವು ಪ್ರತ್ಯಕ್ಷದಿಂದ ಲಯವಾಗುತ್ತದೆ ಅಂತ ತಿಳ್ಕೊಂಡು ಯಾವ ರೀತಿ ಹೇಳುತ್ತೀರಿ? ಈಗ ನಿಮ್ಮದೇ ತಗೋರಿ. ಈಗ ನೀವು ಸಣ್ಣ ಹುಡ್ರಿದ್ರಿ, ಎಷ್ಟು
5 ವರ್ಷದಲ್ಲಿದ್ದ. ಅದಕ್ಕೇನಂತಾರ? ಬಾಲ್ಯಾವಸ್ಥೆ ಅಂತಾರ. ಬಾಲ್ಯಾವಸ್ಥೆದೊಳಗೂ ನೀನಾದಿ. ಬಾಲ್ಯಾವಸ್ಥೆ ಕಳೆಯಿತು, ಬಾಲ್ಯ ಹೋದ ಬಳಿಕ ಯೌವನ ಬಂತು. ಯೌವನಕ್ಕೆ ಬಂದಿದಿ, ಯೌವನ ಹೋದ ಬಳಿಕ ಮುಪ್ಪು ಬಂತು, ಮುಪ್ಪು ಹೋದ ಬಳಿಕ ಮರಣನೂ ಬಂತು. ಬಾಲ್ಯದಾಗ ನೀನಾದಿ, ಯೌವನದಾಗ ನೀನಾದಿ, ಮುಪ್ಪಿನೊಳಗೆ ನೀನಾದಿ. ಮತ್ತೇನು ಬೇರೆ ಇದ್ರೇನು? ಬೇರೆ ಇಲ್ಲ. ಮತ್ತು ಬಾಲ್ಯದಾಗಿದ್ದದ್ದು ಯೌವನದಾಗಿಲ್ಲ, ಯೌವನದಾಗಿದ್ದದ್ದು ಮುಪ್ಪಿನಾಗಿಲ್ಲರಿ. ನಮಗೆ ಬಾಳ್ಳಿ 10 ವರ್ಷದ ಹುಡುಗ ಆಗ್ರಿ ಅಂತಂದ್ರೆ ಆಕಿವನ್ರಿ? ಹಾಗಂಗಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಇದು ಪ್ರತ್ಯಕ್ಷ, ಇದು ಕಾಣಕತ್ತೈತಿ. ನಮಗೆ ಪ್ರತ್ಯಕ್ಷವೇ ನೋಡಕ್ಕೆ ಕಾಣ್ತೀವಿ. ಏನಂತ? ಬಾಲ್ಯ ನಾವು ನೋಡಕತ್ತೀವಿ, ಯೌವನವು ಕೂಡ ಕಾಣಕತ್ತೀವಿ, ಮುಪ್ಪನು ಕೂಡ ನಾವು ಕಾಣಕತ್ತೀವಿ, ಮರಣನೂ ಕೂಡ ಕಾಣಕತ್ತೀವಂದ ಪ್ರತ್ಯಕ್ಷವು ಪ್ರತ್ಯಕ್ಷದಿಂದ ಲಯವಾಗುತ್ತದೆ ಅಂದರು. ಈ ಪ್ರತ್ಯಕ್ಷವು ಪ್ರತ್ಯಕ್ಷದಿಂದ ಲಯವಾಗುತ್ತದೆ. ಪ್ರಪಂಚ ಸುಳ್ಳದ, ಇದು ಲಯವಾಗುತ್ತದ ಅಂತ ತಿಳ್ಕೊಂಡ್ರು ಅವರು. ಇದು ಒಂದಿಲ್ಲ ಒಂದು ದಿನ ತೋರಿಕೆಯ ಜಗತ್ತೇನದಲ್ಲ, ಈ ಶರೀರವು ಹೆಂಗೆ ಪ್ರತ್ಯಕ್ಷವೇ ಲಯವಾಗ್ತೈತಲ್ಲ, ಹಂಗೆ ಈ ಪ್ರಪಂಚವು ಕಾಣ್ತೈತಲ್ಲ, ಕಾಣುವಂಥ ಜಗತ್ತು ಒಂದು ದಿನ ಲಯವಾಗ್ತದ ಅಂತಾರವ್ರು. ಕಾಣುವಂಥ ವಸ್ತು ನಾಮ ರೂಪ ಜಗತ್ತೇನೈತಲ್ಲ ಒಂದು ದಿನ ಲಯವಾಗ್ತೈತಿ ಅಂತಾರೆ. ಪ್ರಳಯ ಆಗ್ತೈತ್ರಿ ಅಂತ ತಿಳ್ಕೊಂಡು ಹೇಳುತ್ತಾರೆ ಶಾಸ್ತ್ರದಲ್ಲಿ. ಅದಕ್ಕೆ ಮತ್ತೇನು ಹೇಳಿದ್ರು ಅವರು? ಸಿದ್ದಪ್ಪಂತನ ಸಂಶಯನ್ನ ಹಿಂಗೆ ಕಳ್ಕೊಂತ ಹೋದಂಗೆಲ್ಲ ಮತ್ತೇನಂದ? ಗುರುದೇವ, ಇದು ಜಗತ್ತು ಇದು ಏನಪ್ಪ ಅಂದ್ರೆ ಇಂದ್ರಿಯ ವ್ಯಾಪ್ತಿನೋ ಹೌದೋ ಅಥವಾ ಮತ್ತು ಇದು ವೃತ್ತಿ ವ್ಯಾಪ್ತಿಯೋ ಅಥವಾ ಚೈತನ್ಯ ವ್ಯಾಪ್ತಿಯೋ ಅಂತ ತಿಳ್ಕೊಂಡು ಕೇಳುತ್ತಾರೆ. ಅಂದ್ರೆ ಇಂದ್ರಿಯ ವ್ಯಾಪ್ತಿ ಅಂತ ತಿಳ್ಕೊಂಡ್ರೆ ಇದು ಕಣ್ಣಿನಿಂದ ಕಾಣ್ತೈತಿ, ಕಣ್ಣಿನಿಂದ ಇದು ತೋರಿಕೆ ಆಗತ್ತಲ್ರಿ ಅಂತ ತಿಳ್ಕೊಂಡಂದಾಗ ಹೌದಪ್ಪ, ಈ ಕಣ್ಣಿನಿಂದ ಕಾಣ್ತೈತಿ ಖರೆ. ಆದ್ರೆ ನಿನ್ನ ಕಣ್ಣು ಇಂದ್ರಿಯಗಳು, ನಿನ್ನ ಕಣ್ಣು ಕಾಣ್ತೈತಿ, ಆದ್ರೆ ಸತ್ತಾಗಿ ಜಗತ್ತು ನೋಡಂಗಿಲ್ಲಲ್ಲ. ಸತ್ತಾಗಿ ನೋಡ್ತೈತೇನ? ಮತ್ತು ನಿನ್ನ ಕಣ್ಣು ಅದಾವಲ್ರಿ? ಪ್ರಶ್ನೆಗೆ ಉತ್ತರ ಅಂಥದ್ದು ಕೊಡ್ತಾರೆ ಗುರುಗಳು ಹೇಳುತ್ತಾರೆ. ಮತ್ತು ನಿನ್ನ ಕಣ್ಣು ಅದಾವಲ್ಲ, ಮತ್ತು ನೋಡ್ಬೇಕಲ್ಲ, ಜಗತ್ತು ಯಾಕೆ ನೋಡ್ತಾ ಇಲ್ಲ? ಅದಕ್ಕೆ ಇದು ಇಂದ್ರಿಯ ವ್ಯಾಪ್ತಿನೂ ಅಲ್ಲ, ಇದು ಇಂದ್ರಿಯ ವ್ಯಾಪ್ತಿನೂ ಅಲ್ಲ. ಮತ್ತು ವೃತ್ತಿ ವ್ಯಾಪ್ತಿ ಅಂದ್ರೆ ಮನಸ್ಸು, ಮತ್ತು ವೃತ್ತಿ ವ್ಯಾಪ್ತಿ ಅಂದ್ರೆ ಇದು ಅಂತ ತಿಳ್ಕೊಂಡ್ರೆ ವೃತ್ತಿ ವ್ಯಾಪ್ತಿನೂ ಅಲ್ಲ. ಯಾಕ? ಒಂದು ಗಡಿಗೆ ಐತಿ, ಒಂದು ಗಡಿಗೆ ಮೇಲೆ ಒಂದು ಬಟ್ಟಿಯನ್ನು ಮುಚ್ಚಾರ. ಆ ಬಟ್ಟಿ ಮುಚ್ಚಿರತಕ್ಕಂಥದ್ದನ್ನು ಅಷ್ಟ ನೋಡ್ತೈತಿ ಮನಸ್ಸು. ಈ ಕಣ್ಣಿನ ಮುಖಾಂತರ ನೋಡಿ ಅದು ಮನಸ್ಸಿಗೆ ತಿಳಿಸ್ತೈತಲ್ಲ, ಮನಸ್ಸು ಹೇಳ್ತೈತೆ ಬಟ್ಟಿ ಅಂತ ತಿಳ್ಕೊಂಡು ಅಷ್ಟೇ ಗೊತ್ತಾಗುತ್ತಾ, ಆದ್ರೆ ಅದರೊಳಗೆ ಗಡಿಗೆ ಐತೆ ಅಂತ ತಿಳ್ಕೊಂಡು ಗೊತ್ತಾಗಂಗಿಲ್ಲ. ಯಾವಾಗ ಅವು ಬಟ್ಟಿಯನ್ನು ತೆಗೆದ ಬಳಿಕ ಗೊತ್ತಾಗುತ್ತೆ ಇದು ಗಡಿಗೆ ಐತೆ ಅಂತ. ಅಂದ್ರೆ ಅಲ್ಲಿ ಮನಸ್ಸು ಅಂದ್ರೆ ವೃತ್ತಿ ಆಕಾರ ಆಕೈತೆ, ಗಡಿಗೆ ಆಕಾರ ಹೆಂಗೆ ಆಕೈತಿ ಹಂಗೆ ಮನಸ್ಸು ಅಲ್ಲಿ ವೃತ್ತಿ ಆಕಾರ ಆಗ್ತೈತಿ ಅಂತ. ಹಂಗೆ ನೀನು ಗೊತ್ತಾಗಬೇಕಾಗಿತ್ತು ಯಾವಾಗ ಅಂತ ತಿಳ್ಕೊಂಡ್ರೆ ಗಡಿಗೆ ಮ್ಯಾಲೆ ಮುಚ್ಚಿರುವಂಥ ಬಟ್ಟಿನೂ ಕೂಡ ಒಳಗಿರುವಂಥ ಗಡಿಗೆ ಐತೆ ಅಂತ ತಿಳ್ಕೊಂಡು ನೀನು ಆಕಾರ ಮಾಡ್ಕೋಬೇಕಾಗಿತ್ತಲ್ಲ. ಮಾಡ್ಕೊಳಕ್ಕೆ ಬರಲಿಲ್ಲ. ಯಾಕಂದ್ರೆ ಅದು ವೃತ್ತಿ ಆಕಾರನೂ ಅಲ್ಲ, ವೃತ್ತಿ ವ್ಯಾಪ್ತಿನೂ ಅಲ್ಲ. ಮತ್ತು ಚೈತನ್ಯ ವ್ಯಾಪ್ತಿ ಏನು? ಇದು ಚೈತನ್ಯ ವ್ಯಾಪ್ತಿನೂ ಅಲ್ಲ. ಹೆಂಗೆ ಚೈತನ್ಯ ವ್ಯಾಪ್ತಿ ಅಲ್ಲ ಅಂತ ತಿಳ್ಕೊಂಡಂತಿದಿ? ಮತ್ತು ಈಗ ಮಲ್ಕೊಂಡಿತ್ತು ಕನಸು ಬೀಳುತ್ತೈತ್ರಿ. ಕನಸು ಬೀಳುತ್ತೈತಿ. ಈಗ ನಾವು ಮಾತಾಡಕೈತ್ರಿ, ಇದಕ್ಕೆ ಜಾಗ್ರ ಅಂತಾರೆ. ಕನಸು ಬೀಳ್ತಾವ್ರಿ, ಕನಸು ಬೀಳ್ತಾವೆ, ಸ್ವಪ್ನ ಬೀಳ್ತಾವೆ. ಎಲ್ಲರಿಗೂ ಕನಸು ಬೀಳ್ತಿರ್ತಾವೆ, ಚಲೋವಿ ಬೀಳ್ತಾವೆ, ಕೆಟ್ಟೋಗಿ ಬೀಳ್ತಾವ್ರಿ. ಅವ್ರಿಗೆ ಅದು ಸ್ವಪ್ನದಾಗ ಏನಂತ ತಿಳ್ಕೊಂಡ್ರೆ ಏನೇನೆಲ್ಲ ನಡೀತಿರ್ತೈತ್ರಿ. ಸ್ವಪ್ನದಾಗ ಏನೇನು ನಡೆದದ್ದು ಪಟ್ಟಣ ಎಚ್ಚರ ಆದ ಬಳಿಕ ಈಗ ಜಾಗ್ರಕ್ಕೆ ಬರ್ತೀವಿ. ಜಾಗ್ರ ಸ್ವಪ್ನ ಆಗ್ತೈತಿ. ಹೋದ್ರೆ ಜಾಗ್ರಲಿಂದ ನಾವು ಸ್ವಪ್ನಕ್ಕೆ ಹೋಗ್ತಂದ್ರೆ ಮಲ್ಕೊಂಡಾಗ ಕನಸು ಬೀಳ್ತೈತಿ. ಅದು ಕನಸು ಅಂದರೆ ಅದು ಸ್ವಪ್ನಾವಸ್ಥೆ ಅಂತ ಕರೀತಾರೆ. ಆ ಸ್ವಪ್ನಾವಸ್ಥೆ ಒಳಗೆ ನಮಗೆ ಕನಸು ಬಿದ್ದಿಲ್ರಿ ಶರಣರು, ನಮಗೆ ಕನಸು ಬಿದ್ದಿಲ್ಲ. ಮತ್ತು ಕನಸನ್ನು ಬಿದ್ದಿಲ್ಲ ಅಂತ ತಿಳ್ಕೊಂಡಂದ ಬಳಿಕ ಆರಾಮ ಏನಂತ ತಿಳ್ಕೊಂಡು ಮಲ್ಕೊಂಡೀವಿ. ಎಚ್ಚರನ ಆಗಿಲ್ಲ, ಕನಸೂ ಕೂಡ ಬಿದ್ದಿಲ್ಲ, ನೀವು ಮಲ್ಕೊಂಡಿರಿ. ಮಲ್ಕೊಂಡು ಬಳಿಕ ಎಚ್ಚರಾತು. ಎಚ್ಚರ ಆದ ಬಳಿಕ ಅಂತೀರಿ ಏನಂತೀರಿ ನೀವು? ಹಿಂಗೆ ಮಲ್ಕೊಂಡಾಕಿ ಮಲ್ಕೊಂಡಿನ ಎಚ್ಚರ ಆಗಿಲ್ಲ ಅಂತ. ಹೌದ್ರಿ? ಯವ್ವ ಹಿಂಗೆ ಮಲ್ಕೊಂಡಾಕಿ ಮಲ್ಕೊಂಡಿನಿ ನೋಡಿ, ಒಟ್ಟ ಎಚ್ಚರ ಆಗಿಲ್ಲ ಅಂತ. ಹೌದಲ್ರಿ? ಎಲ್ಲ ದಗದ ಮಾಡಿ ಕೆಲಸ ಮಾಡಿ ದಣದದ್ದು ಎಲ್ಲ ಇರ್ತೈತಲ್ಲ ಶರೀರ,
ಅವಾಗ ಏನಂತ ತಿಳ್ಕೊಂಡ್ರೆ ಎಚ್ಚರ ಆಗಿಲ್ಲ, ಕನಸನ್ನು ಬಿದ್ದಿರಂಗಿಲ್ಲ ರೀ. ಹಿಂಗೆ ಮಲ್ಕೊಂಡಿರ್ತೀರಿ, ಮಲ್ಕೊಂಡು ಬಳಿಕ ಹಿಂಗೆ ಮಲ್ಕೊಂಡ್ರು ಹಿಂಗೆ ಮಲ್ಕೊಂಡು ಒಟ್ಟ ಎಚ್ಚರ ಆಗಿಲ್ಲ ನೋಡಂತೀರಿ. ಮತ್ತು ಎಚ್ಚರ ಆಗಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳ್ತಿರಲ್ಲ, ಯಾರು ನೀವು? ನಾ ನಿದ್ದೆಯನ್ನು ಹರಾಮ ಮಾಡಿದೆ ಅಂತ ತಿಳ್ಕೊಂಡು ಹೇಳ್ತಿರಲ್ಲ, ಅರು ಯಾರು? ಪ್ರಶ್ನೆ ಮಾಡ್ತಾರೆ. ಯಾರು ನೀವು? ನಿಮಗ ಎಚ್ಚರನಾಗಿಲ್ಲ, ಕನಸನು ಕೂಡ ಬಿದ್ದಿಲ್ಲ ಅಂದ ಬಳಿಕ ಆ ಒಂದು ಸುಸುಪ್ತಿ ಅವಸ್ಥೆ ಒಳಗ ನಮಗೆ ನಿದ್ದೆ ಆಗ್ಯದ ಅಂತ ತಿಳ್ಕೊಂಡು ನೀವ ಎಚ್ಚರಾದ ಬಳಿಕ ಹೇಳ್ತೀರಿ ಅಂತ ತಿಳ್ಕೊಂಡ ಬಳಿಕ ಯಾರು ನೀವು ಅಂತ ತಿಳ್ಕೊಂಡ್ರ, ನೀವು ಯಾರು ಅಲ್ಲ, ಅವನೇ ನೀವನ್ನು ಆರಾಮಾಗಿ ನಿದ್ದೆ ಮಾಡಿದೆ, ನಾ ಆರಾಮಾಗಿ ನಿದ್ದೆ ಮಾಡಿದೆ ಅಂತ ತಿಳ್ಕೊಂಡು ಹೇಳ್ತಿಲ್ಲ, ಅವನೇ ಆತ್ಮ ಅಂತ ತಿಳ್ಕೊಂಡು ಹೇಳಿಕೊಂಡು ಬರುತ್ತಾರೆ. ನಾನು ಆರಾಮ್ ನಿದ್ದೆ ಮಾಡಿದೆ, ನಾನು ಆರಾಮ್ ನಿದ್ದೆ ಮಾಡಿದೆ. ನೀವಂತೀರಿ ಏನಂತ? ಹೆಂಗಪ್ಪ ಗುರುತು ಹಿಡಿಯೋದಂತ ತಿಳ್ಕೊಂಡ್ರೆ, ಈಗ ಆತ್ಮ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಅವನು ಎಲ್ಲರಿಗೂ ಏನಂತ ತಿಳಿಸ್ಕೊಳ ಬಾಧ ಮಾಡ್ಕೊಂತ ಹೋದ ಬಳಿಕ ತಿಳುವಳಿಕೆ ಏನು ಬರ್ತೈತಲ್ಲ, ನಮ್ಗೆ ಅರಿವಾಗ್ತೈತಲ್ಲ, ಅದು ಬ್ರಹ್ಮ ಅಂತ ಕರೀತಾರೆ. ಅದಕ್ಕೆ ಬ್ರಹ್ಮ ಅಂತ ಹೇಳ್ಕೊಂಬರ್ತಾರೆ. ಈ ಕೆಲವೊಬ್ರು ಏನಂತ ತಿಳ್ಕೊಂಡು ನಿಮಗೆ ಅನುಭವ ಏನಂತ, ನಿಮಗೇನೋ ಕಾಲಿಗೆ ಗಾಯ ಆಗಿತ್ರಿ, ಕಾಲಿಗೆ ಗಾಯ ಆದ ಬಳಿಕ ಏನಂತಾರೆ, ಡಾಕ್ಟ್ರಿಗೆ ಹೇಳ್ತಾರೆ ಕಾಲು ಗಾಯ ಭಾಳ ಆಗೈತ್ರಿ, ಮತ್ತು ಕಾಲು ಕಟ್ ಮಾಡಬೇಕು. ಅವಾಗ ಏನು ಮಾಡ್ತೀರಿ? ಕಟ್ ಮಾಡಿದ್ರೆ ಆಗಲ್ಲ ಕರಿ, ಮತ್ತು ಕಾಲು ಹೋದ್ರೂ ಚಿಂತಿಲ್ಲ, ನಾ ಆರಾಮಿರ್ತೀನಿ. ಏನಂತೀರಿ? ಕಾಲು ಹೋದ್ರೂ ಚಿಂತಿಲ್ಲ, ನಾ ಆರಾಮಿರ್ತೀನಿ. ಕಾಲು ಕಟ್ ಮಾಡಿದರು, ಕೈ ಕಟ್ ಮಾಡಿದರು. ಕೈ ಕಟ್ ಮಾಡಿದ ಬಳಿಕ ಏನಂತೀರಿ? ಎರಡೂ ಕೈ ಕಟ್ ಮಾಡಿದ್ರು, ಎರಡು ಕಾಲು ಕಟ್ ಮಾಡಿದ್ರು. ಅವಾಗ ಏನಂತೀರಿ? ನಾ ಸತ್ರ ಹರಾಮಿರ್ತೀನಿ, ನಾ ಸತ್ರ ಹರಾಮಿರ್ತೀನಿ ಅಂತ ತಿಳ್ಕೊಂಡು ಏನಂತಿರಲ್ಲ, ಆತ್ಮ ಅದು ಯಾವುದಕ್ಕೂ ಕರ್ಮಕ್ಕೂ ಒಳಗಾಗಂಗಿಲ್ಲ, ಕರ್ತೃನೂ ಅಲ್ಲ ಭೋಕ್ತನಲ್ಲ ಅಂತ ತಿಳ್ಕೊಂಡು ಅಂತಾರ. ಯಾವುದ ಕರ್ಮಗಳಿಗೆ ಕರ್ತೃ ಭೋಕ್ತ ಅಂತ ತಿಳ್ಕೊಂಡು ಕರೆಯಂಗಿಲ್ಲ, ಯಾವುದಕ್ಕೂ ಸಂಬಂಧನೇ ಇಲ್ಲ. ಅವು ಬ್ರಹ್ಮ ಯಾವುದಕ್ಕೂ ಸಂಬಂಧ ಇಲ್ಲ. ಹಂಗ ಇಲ್ಲಿ ಏನಂತ ತಿಳ್ಕೊಂಡಂದ್ರೆ, ಗುರುಗಳಾಗಿರ್ತಕ್ಕಂಥವರು ಈ ಪ್ರಪಂಚ ಅಂತಕ್ಕಂಥದ್ದು ಏನೈತಲ್ಲ, ಇಂದ್ರಿಯ ವ್ಯಾಪ್ತಿನೂ ಅಲ್ಲ, ವೃತ್ತಿ ವ್ಯಾಪ್ತಿನೇ ಅಲ್ಲ, ಚೈತನ್ಯ ವ್ಯಾಪ್ತಿಯಲ್ಲ. ಇವೆಲ್ಲವನ್ನ ಬಾಧವನ್ನು ಮಾಡಿದಾಗ ನೀನೇ ಇರುವೆ, ನೀನು ಬ್ರಹ್ಮ ಭಾವನಾಗಿರ್ತಕ್ಕಂಥವನು ಅಂತ ತಿಳ್ಕೊಂಡಂತಾರೆ. ನೀನೇ ಬ್ರಹ್ಮ ಸ್ವರೂಪ, ನೀನೇ ಬ್ರಹ್ಮ ಅಂತ ತಿಳ್ಕೊಂಡು ಹೇಳಿದ ಬಳಿಕ ನೀನು ಅದ್ವೈತನಿರುವೆ ಅಂತ ತಿಳ್ಕೊಂಡಂದ ಬಳಿಕ ಆ ಕ್ಷಣವೇ ಗುರುದೇವ ನನಗೆ ಇನ್ನೇನು ಅವಶ್ಯಕತೆ ಇಲ್ಲ, ನಾನು ಪೂರ್ವ ಕರ್ಮದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಲಿಂಗ ಇದು ನನಗೆ ಜ್ಞಾನೋದಯದ ಬಳಿಕ ಇದು ಲಿಂಗದ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಕೊರಳಾಗಿರ್ತಕ್ಕಂಥ ಲಿಂಗವನ್ನು ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ ನಾ ಧನ್ಯನಾದೇ ಗುರುಗಳೇ ಅಂತ ತಿಳ್ಕೊಂಡು ಹೇಳಕತ್ತಿದ. ಗುರುಗಳಂದ್ರಂತ ಹಂಗೆ ಮಾಡಬೇಡಪ್ಪ, ಲಿಂಗವನ್ನು ತೆಗಿಬಾರ್ದಪ್ಪ ಅಂತ ತಿಳ್ಕೊಂಡಂದಾಗ ಅದು ತಪ್ಪಾಗುತ್ತೆ. ಗುರುದೇವ ನಿಮ್ಮ ಹೇಳಿದ್ರಲ್ಲ, ಅದ್ವೈತ ಭಾವನೆ ಒಳಪಟ್ಟಾಗ ದ್ವೈತ ಭಾವನೆ ಬರಬಾರದು ಅಂತ ತಿಳ್ಕೊಂಡಂದಿರಲ್ಲ. ನಾವು ಹೇಳೋದು ಅರ್ಥ ಆಕೈತಿವ? ಅದ್ವೈತ ಅಂದ್ರೆ ದೇವರ ನಾನ ದೇವರೇ ನಾನ. ಅದ್ವೈತ ಅಂದ್ರೇನು? ದೇವರ ನಾನ ಇದ್ದಂಗೆ. ಅಂದ್ರೆ ದ್ವೈತ ಅಂದ್ರೆ ಎರಡು, ದೇವ್ರು ಬೇರೆ ನಾನು ಬೇರೆ ಅಂದಂಗ. ಈಗ ನಾವು ಮಲ್ಲಯ್ಯನ ಪೂಜೆ ಮಾಡ್ತೀವಿ, ದೇವ್ರು ಬೇರೆ ನಾವು ಬೇರೆ ಅಂತ ತಿಳ್ಕೊಂಡು ಪೂಜೆ ಮಾಡ್ತೀವ. ದೇವ್ರೊಬ್ಬ ಅದಾನ, ನಾವು ಒಬ್ಬ ಅದೇವ ಅಂತ ತಿಳ್ಕೊಂಡು ಅನ್ಕೊಂಡು ಮಾಡ್ತೀವಲ್ಲ, ಇದು ದ್ವೈತ ಭಾವನೆ. ಆದ್ರೆ ಅವ್ರು ಏನಂತ ತಿಳ್ಕೊಂಡಂತಾರ, ದೇವರ ಮಲ್ಲಯ್ಯ ನೀ ಅದಿದಿ ಅಂತ ತಿಳ್ಕೊಂತಾರ. ಮತ್ತು ಅಲ್ಲಿವರೆಗೆ ನಮಗೆ ಜ್ಞಾನ ಬರೋವರೆಗೂ ಕೂಡ ನಾವೇನು ಮಾಡಬೇಕು? ಮಲ್ಲಯ್ಯ ಗಂಟಿ ಬಾರಿಸ್ಬೇಕು, ನಮಸ್ಕಾರ ಮಾಡಬೇಕು, ಕಾಯಿ ಬಡಿಸ್ಬೇಕ್ರಿ. ನಾ ಹೇಳೋದು ಅರ್ಥ ಆಕೈತಿ? ನಾನೇ ಬ್ರಹ್ಮ ಅಂತ ತಿಳ್ಕೊಂಡು ತಿಳಿದವರೆಗೂ ಕೂಡ ಏನು ಮಾಡಬೇಕು? ಹೋಗಬೇಕು, ಗುಡಿಗೆ ಹೋಗ್ಬೇಕಂದ್ರೆ ಇದಕ್ಕೆ ಕರ್ಮಾದಿಗಳಂತ ಕರ್ಕೊಂಡ್ಬರ್ತಾರೆ. ಪೂರ್ವ ಕರ್ಮದ ಲಿಂಗವನ್ನು ನನಗೆ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಗುರುಗಳ ಪಾದಕ್ಕಿಟ್ಟು ನಮಸ್ಕಾರ ಮಾಡುತ್ತಾನೆ. ಅವಾಗಂತಾರೆ ಗುರುಗಳಂತಾರೆ ಹಂಗೆ ಮಾಡಕ್ಕೆ ಬರಂಗಿಲ್ಲ, ಬೇಡ ಅಂತಿಲ್ಲಪ್ಪ. ಅದ್ವೈತ ಭಾವನೆ ಅಳವಟ್ಟಾಗ ನನಗೆ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಂದಾಗ ಅವಾಗ ಅವರು ಅಂತಾರೆ, ಏನು ಬ್ರಹ್ಮ ಭಾವನೆ ಒಳಗೊಟ್ಟೈತಿ, ಆಯ್ತಪ್ಪ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವಾಗ ಅವರು ಗುರುಗಳಂತಾರ, ಆಯ್ತಪ್ಪ ಇನ್ನು ಮ್ಯಾಗ ಹಿಂಗೆ ಅಂತ ತಿಳ್ಕೊಂಡು ಅಂತಿ ಅಂದ ಬಳಿಕ ಆಗಲಿ ಅಂತ ತಿಳ್ಕೊಂಡು ಅವಾಗ ಗುರುಗಳಾಗಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಅವನಿಗೆ ಒಂದಿಷ್ಟು ಸ್ನಾನಗಳನ್ನು ಮಾಡಿಸಿ ಪೂಜಾ ಮಾಡಿಸಿ ಮಂಗಲ ಕಾರ್ಯಗಳನ್ನು ಮಲ್ಲಿಕಾರ್ಜುನ ಸ್ಫಟಿಕ ಲಿಂಗದಲ್ಲಿ ಕರೆದುಕೊಂಡು ಹೋಗಿ ಪೂಜಾದಿಗಳನ್ನು ಮಾಡಿಸಿ ಕರ್ಕೊಂಡು ಬಂದು ಅವನಿಗೆ ಒಂದು ಮಂಟಪವನ್ನು ಮಾಡಿ ಹಿಂಗೆ ಕೂಡಿಸಿ ಗುರುಗಳ ಸಮ್ಮುಖದಲ್ಲಿ ಗುರುಗಳೇ ಅವನನ್ನು ಕೂಡಿಸಿದ ಬಳಿಕ ಅವರು ಮತ್ತು ಆಶ್ರಮ ಬದಲಾಯ್ತು ರೀ. ಯಾಕಂದ್ರೆ ನಾವು ಲಿಂಗವನ್ನು ನಾವೇನು ಮಾಡ್ತೀವಿ? ಕೈಯಾಗಿ ಲಿಂಗ ಇಟ್ಕೊಂತೀರಿವ, ಕೈಯಾಗಿ ಲಿಂಗ ಇಟ್ಕೊಂಡು ನಾವೇನಂತೀವ? ನಾವು ಬೇರೆ ದೇವರು ಬೇರೆ ಅಂತ ತಿಳ್ಕೊಂಡು ಹಿಂಗಿರ್ತೈತೆ. ಅಂದರೆ ಲಿಂಗಯ್ಯನ ಪೂಜೆಯನ್ನು ಮಾಡ್ಕೊಂಡು ಹೋಗಿ ಶರಣ ತತ್ವ ಏನು ಹೇಳ್ತದ್ದಿ? ಲಿಂಗವನ್ನು ಬಿಡಬಾರದು ಅಂತೈತಿ.
ಲಿಂಗವನ್ನು ಬಿಡಬಾರದು, ಲಿಂಗವೇ ದೇವರು, ದೇವರು ಲಿಂಗ, ನೀವೇ ಲಿಂಗವಾಗಬೇಕು ಅಂತ ತಿಳ್ಕೊಂಡು ಹೇಳತೈತೆ. ಆದರೆ ಅಲ್ಲಿ ಕೂಡ ಅವ್ರು ಗುರುಗಳು ಏನು ಹೇಳಿದರು ಅಂತ ತಿಳ್ಕೊಂಡ್ರೆ, ಅಲ್ಲಿ ಲಿಂಗವೇ ನೀವು ಬಿಡಬಾರ್ದು ಅಂತ ತಿಳ್ಕೊಂಡ್ರು ಕೂಡ ಅವನೇನಂತನ ಅದ್ವೈತ ಭಾವ ಅಳವಟ್ಟುಕೊಂಡಿದೆ, ನಾನು ವಲ್ಯ ಅಂತ ತಿಳ್ಕೊಂಡ ಬಳಿಕ ಆಯ್ತಪ್ಪ ನೀ ಅವಾಗ ಹಿಂಗಂತಿ ಅಂದ ಬಳಿಕ ಆಗಲಿ ಅಂತ ತಿಳ್ಕೊಂಡು ಅವನಿಗೆ ಮಂಟಪವನ್ನು ಮಾಡಿ ಹಿಂಗೆ ಕೂಡಿಸಿ ಅವನಿಗೆ ಹೂವಿನ ಮಾಲೆಗಳನ್ನು ಅಲಂಕಾರವನ್ನು ಮಾಡಿ ಅವನಿಗೆ ಹೇಳ್ತಾರೆ, ಕೇವಲ ಸಿದ್ದಪ್ಪ ಇದ್ದಿರ್ತಕ್ಕಂಥವನು ಆ ಆರೂಢ ತತ್ವವನ್ನು ಬಳಸುವುದಕ್ಕಾಗಿ ಅವನಿಗೆ ಹೇಳುತ್ತಾರೆ ಸಿದ್ಧಾರೂಢ ಅಂದರು. ಸಿದ್ಧಾರೂಢ ಅಂತ ತಿಳ್ಕೊಂಡು ಹಿಂಗೆ ಹೇಳಿದ ಬಳಿಕ ಮುಂದೆ ಬರೇ ಸಿದ್ಧಾರೂಢ ಅದ್ವೈತವನ್ನು ಅಳವಟ್ಟಿದೆ. ಆದ್ರೆ ಸಿದ್ದಪ್ಪನಲ್ಲಿ ಎಂಥ ಒಂದು ಜ್ಞಾನ ಪ್ರತಿಪಾದನೆ ಐತೆ ಅಂತ ತಿಳ್ಕೊಂಡ್ರೆ ಸರಸ್ವತಿಯ ಅಂಶವೇ ಇವನೊಳಗೆ ಬಂದೈತೆ ಅನ್ನುವುದಕ್ಕಾಗಿ ಗುರುಗಳು ಏನು ಮಾಡ್ತಾರ, ಸಿದ್ಧಾರೂಢ ಭಾರತಿ ಅಂತ ತಿಳ್ಕೊಂಡು ನಾಮಕರಣ ಮಾಡಿದ್ರು. ಸಿದ್ಧಾರೂಢ ಭಾರತಿ ಅಂತ ತಿಳ್ಕೊಂಡು ಹಿಂಗೆ ನಾಮಕರಣ ಮಾಡಿ ಅವನಿಗೆ ಒಂದೆರಡು ಮಾತುಗಳನ್ನು ಹೇಳುತ್ತಾರೆ. ಏನು ಚಲೋ ಎರಡು ಮಾತುಗಳನ್ನು ಹೇಳುತ್ತಾರೆ. ಸಿದ್ದಪ್ಪ, ಇದು ಕಲಿಯುಗದ ಕಲಿಯುಗದೊಳಗೆ ಏನಂತ ತಿಳ್ಕೊಂಡ್ರೆ ಏನೆಲ್ಲ ನಡೀತಿರ್ತದೆ. ಅದಕ್ಕೆ ನಿನ್ನ ಈ ಒಂದು ಪ್ರಪಂಚದೊಳಗೆ ನೀನೊಂದು ಆಶ್ರಮ, ಅದು ಅವಧೂತ ಆಶ್ರಮವನ್ನು ಸ್ಥಾಪಿಸಿ ಎಲ್ಲೆಲ್ಲಿ ನಿನಗೆ ಅನುಕೂಲವಾಗ್ತೈತಲ್ಲ, ಅನುಕೂಲ ಆದಲ್ಲಲ್ಲೇ ನಿನಗೇನು ಮಾಡಬೇಕು, ಆಶ್ರಮವನ್ನು ಸ್ಥಾಪಿಸಿ ಸಾಧು ಸತ್ಪುರುಷರನ್ನ ಕಂಡು ಅಲ್ಲೆಲ್ಲ ನೀನು ಒಂದಿಷ್ಟು ಆತ್ಮ ಸಾಕ್ಷಾತ್ಕಾರವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಬೇಕಪ್ಪ ಅಂತ ತಿಳ್ಕೊಂಡು ಹೇಳುತ್ತಾರೆ. ಮತ್ತು ಅವರು ಒಂದು ಮಾತನ್ನು ಹೇಳುತ್ತಾರೆ, ಏನಂತ ನೋಡಪ್ಪ, ಶಿವಮಂತ್ರವನ್ನು ಯಾವಾಗಲೂ ಜಪ ಮಾಡುವಂತಾರೆ. ಶಿವಮಂತ್ರ ಅಂದರೆ ಯಾವುದ್ರಿ? ಯಾವುದ್ರಿ ಶಿವಮಂತ್ರ ಅಂದ್ರೆ ಯಾವುದ್ರಿ? ಪಂಚಾಕ್ಷರಿ ಹೇಳಬೇಕು. ಅದಕ್ಕೆ ನಾಚಿಗೆನ ಗಂಡ ಹೆಸರು ಹೇಳ್ದಂಗೆನ ಹೇಳಬೇಕು. ಗಂಡ ಹೆಸರು ಹೇಳ್ಬೇಕಾದ್ರೆ ನಾಚ್ತಿರ್ತಾರೆ. ಬಳ್ಳಾರಿ ಕಡೆ ಹೋದ್ರಿ ಮಂತ್ರ ಹೇಳಬೇಕಾದ್ರೆ ಅದಕ್ಕೆ ಕಿಮ್ಮತ್ತು ಭಾಳ ಐತಲ್ಲ, ಹೆಂಗೆ ಬೇಕಂಗೆ ಹೇಳಕ್ಕೆ ಬರಂಗಿಲ್ಲ ಅದನ್ನು. ಹೌದಲ್ಲೇ ಭಾಳ ಕಿಮ್ಮತ್ತು ಅದಕ್ಕೆ. ಮಂತ್ರಕ್ಕೆ ಎಷ್ಟು ಜಪ ಮಾಡುತ್ತೀರಿ ಅಷ್ಟಕ್ಕೆ ಶಕ್ತಿ ಬರ್ತೈತೆ ಅದಕ್ಕೆ. ನೀವು ಹೆಂಗಂಗ ಪಂಚಾಕ್ಷರಿ ಮಹಾಮಂತ್ರವನ್ನು ಜಪ ಮಾಡ್ತೀರಿ ಹಂಗಂಗೆಲ್ಲ ನಿಮ್ಮ ಪಾಪವು ದೂರ ಹೋಗ್ತೈತಿ. ಪಾಪವೆಲ್ಲವೂ ಕೂಡ ನಾಶವಾಗುವಂಥ ಮಹಾಮಂತ್ರ ಯಾವುದಾದರೂ ಇದ್ದರೆ ಅದು ಪಂಚಾಕ್ಷರಿ ಮಹಾಮಂತ್ರ ಅಂತ ತಿಳ್ಕೊಂಡು ಹೇಳುತ್ತಾರೆ. ಪಂಚಾಕ್ಷರಿ ಮಹಾಮಂತ್ರ ಪಾಪವನ್ನು ನಾಶ ಮಾಡ್ತಕ್ಕಂಥದ್ದು. ಅದಕ್ಕೆ ಅದನ್ನು ಕೆಲವೊಬ್ಬರು ಗುಪ್ತವಾಗಿ ಅಂತಿರ್ತಾರೆ, ಕೆಲವೊಬ್ಬರು ಬಹಿರಂಗವಾಗಿ ಅಂತಿರ್ತಾರೆ. ಆದರೆ ಗುರುಗಳು ಹೇಳಿದ್ರಂತ ಶಿವಮಂತ್ರವನ್ನು ಎಲ್ಲಿ ಹಿಂಗೆ ಬಿಡ್ಲಿಕ್ಕೆ ಹೋಗ್ಬೇಡಪ್ಪ, ಅದನ್ನು ಸದಾವಕಾಲ ಅನ್ನುವಂತ ತಿಳ್ಕೊಂಡ್ರಂತ. ಯವ್ವ ಎಲ್ಲಿ ಬಿಡಾಕೋಬಿ ಆ ಸದಾವಕಾಲ ಅನ್ನಂದ್ರಂತ. ಅದಕ್ಕೆ ಅವರು ಹೇಳಾಕತ್ರ ಮಂತ್ರ. ಅದಕ್ಕೆ ಮಂತ್ರ ಅಂದ ಬಳಿಕ ಅದನ್ನು ಗುಪ್ತವಾಗಿ ಕೆಲವೊಬ್ರು ಅಂತಿರ್ತಾರೆ. ಯಾಕಂದ್ರೆ ಗುಪ್ತವಾಗಿ, ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಅನ್ನಕ್ಕೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ಗುಪ್ತವಾಗಿ ಅಂತಿರ್ತಾರೆ. ಈಗ ನಿಮ್ಮ ಮನ್ಯಾಗ ನಿಮ್ಮ ಯಜಮಾನ್ ಇರ್ತಾರೆ, ಹೌದಲ್ಲ? ನಿಮ್ಮ ಯಜಮಾನ್ ಇರ್ತಾನೆ. ಯಜಮಾನ್ ಇದ್ದರು ನೀವೇನು ಮಾಡ್ತೀರಿ, ಅವ್ರನ್ನ ಎಷ್ಟು ಚಂದ ಗೌರವದಿಂದ ಕರಿತೀರಿಲ್ಲ, ಹೌದಲ್ಲ? ಅವ್ರ ಹೆಸರು ಬಸಪ್ಪ ಅಂತ ತಿಳ್ಕೊಂಡಿರ್ತೈತಿ. ಬಸಪ್ಪ ಅಂತ ತಿಳ್ಕೊಂಡಿದ್ದಾಗ ನೀವೇನು ಕರಿತೀರಿ? ಏ ಬಸ್ಸಿಯ ಬಾಯಿಲಿ ಅಂತೀರನ ಅನ್ನಂಗಿಲ್ಲ, ಹೌದಲ್ಲ? ಎಷ್ಟು ಗೌರವದಿಂದ ಕರಿತೀರಿ. ಏನ್ರಿ ಅಂತ ತಿಳ್ಕೊಂಡು ಕರಿತೀರಿ, ಎಷ್ಟು ಗೌರವ. ನಾನು ಪುರಾಣಕ್ಕೆ ಹೋಗಿದ್ದೆ, ಬಳ್ಳಾರಿ ಡಿಸ್ಟಿಕ್ನಾಗ ರೀ. ಹಿಂಗೆ ಕಾರ್ಯಕ್ರಮದಾಗ ನಡೆದಿತ್ತು. ಕಾರ್ಯಕ್ರಮ ನಡೆದೊತ್ತಿನಾಗ ಒಂದು ಹೆಣ್ಮಗಳು ಹೆಸರು ಹೇಳ ಹೆಸರು ಹೇಳ ಅಂತ ತಿಳ್ಕೊಂಡು ಅನ್ನಕತ್ತಿದ್ರು. ಎಲ್ಲರೂ ಹೆಸರು ಹೇಳಕತ್ತಿ. ಮತ್ತು ಗಂಡ ಹೆಸರು ಹೇಳ್ಬೇಕಾರೆ ಮತ್ತು ಅದು ಕಾರಣಾದಿಗಳು ಬಂದಾಗ ಹೇಳ್ತಾರೆ. ಎಲ್ಲಿ ಬೇಕಲ್ಲಿ ಹೇಳಕ್ಕೆ ಬರಂಗಿಲ್ಲ ಅದನ್ನು ಎಲ್ಲಿ ಬೇಕಲ್ಲಿ ಹೇಳಂಗಿಲ್ಲ. ಕಾರಣಾದಿಗಳು ಬಂದಾಗ, ಸಮಯ ಬಂದಾಗ ಅದನ್ನು ಹೇಳ್ತಾರೆ. ಮನೆಯಾಗಿದ್ದರೆ ಗಂಡ ಹೆಸರು ಕರೆಯಂಗಿಲ್ಲ. ಹಂಗೆ ಇರ್ತದೆ. ಹಂಗೆ ಅಲ್ಲಿ ಹೆಣ್ಮಗಳು ಪುರಾಣಕ್ಕೆ ಹೋದಾಗ ಹೆಣ್ಮಗಳು ಅಂದ್ಲು ಹೆಸರು ಹೇಳು ಅಂತ ತಿಳ್ಕೊಂಡು ಎಲ್ಲರೂ ಅನ್ನಕತ್ತಿದ್ರು. ಹೆಣ್ಮಗಳು ಅನ್ನಕತ್ತು, ನಾನಿರ್ಬೋದು ಹೈದರಾಬಾದ್, ನನ್ನ ಗಂಡಿರ್ಬೋದು ಸಿಕಂದ್ರಾಬಾದ್, ನನ್ನ ಗಂಡನ ಹೆಸರು ಕೇಳಿದವ್ರು ಬರಿಬಾದ್ ಅಂದಕ್ಕೆ. ಹಂಗೆ ಅನ್ನೋದ್ರಾಗ ಏನಂತ ತಿಳ್ಕೊಂಡ್ರೆ ಹಿಂಗೆ. ಮತ್ತು ಹುಬ್ಬಳ್ಳಿ ಕಡೆ ಹೆಣ್ಮಕ್ಳು ತಾಯಂದ್ರೆ ಅವರು ಚೆಂದಾಗಿ ಒಗಟಿಟ್ಟು ಚೆಂದ ಹೇಳ್ತಾರೆ ಗಂಡ ಹೆಸರು. ಅವು ಗಂಡ ಭಾಳ ಸಿಟ್ಟಿಗಿದ್ದ, ಗಂಡ ಸಿಟ್ಟಿಗಿದ್ದ ಏನೂ ತಂದು ಕೊಡ್ತಿದ್ದಿಲ್ಲ, ಮತ್ತು ಸಿಟ್ಟಿನೂ ಹೇಳವು ಬೇರೆ ಇರ್ತಾವೆ. ಹಾಗಾಗಿ ಅವಾಗ ಏನಂತ ತಿಳ್ಕೊಂಡ್ರೆ ಹೆಣ್ಮಗಳು ಅಂದ್ಲು, ಹುಬ್ಬಳ್ಳಿಯಾಗಿರ್ಬೋದು ಸಿದ್ಧಾರೂಢರ ಮಠ, ಧಾರವಾಡದಾಗಿರ್ಬೋದು ಮುರುಘಾ ಮಠ. ಹುಬ್ಬಳ್ಳಿಯಾಗಿರ್ಬೋದು ಸಿದ್ಧಾರೂಢರ ಮಠ, ಧಾರವಾಡದಾಗಿರ್ಬೋದು ಮುರುಘಾ ಮಠ, ನನ್ನ ಗಂಡ ಕುಡಿತಾನೆ ಕಂಠ ಮಠ ಕುಂಟ್ಯಪ್ಪ ಅಂದ್ಲಕ್ಕೆ. ಮತ್ತು ಇನ್ನು ಗದಗಿನ ಕಡೆ ಬಂದೀವಿ ಅಂತ ತಿಳ್ಕೊಂಡು ಗದಗಿನವ್ರ ತಾಯಿ ಅಂದ್ರೆ ಅವ್ರು ಚೆಂದ ಹೇಳ್ತಾರೆ, ಭಾಳ ಚೆಂದ. ಅವ್ರೇನು ಹೇಳ್ತಾರೆ, ಆ ಕಡೆ ಹೊಂಬಳ ಈ ಕಡೆ ಡಂಬಳ, ಆ ಕಡೆ ಹೊಂಬಳ ಈ ಕಡೆ ಡಂಬಳ,
ನನ್ನ ಗಂಡನ ಹೆಸರು ಕೇಳಿದವ್ರ ಮೂಗಿನಾಗ ಇಳಿತೈತಿ 3 ಮೊಳ ಸಿಂಬಳ. ಮತ್ತಿನ್ನು ಬಾಗಲಕೋಟೆ ಡಿಸ್ಟ್ರಿಕ್ಟ್ನವ್ರು ನೀವು ಕಡಿಮೆ ಏನು, ಭಾಳ ಚೆಂದಾಗಿ ಹೇಳ್ತೀರಿ ನೀವು. ಭಾಳ ಚೆಂದಾಗಿ ಹೇಳ್ತೀರಿ. ಏನಂತ? ಕ್ವಾಟ್ಯಾಕೋಟಿ. ಯಾವ ಕೋಟಿ? ಕ್ವಾಟ್ಯಾಕೋಟಿ ಬಾಗಲಕೋಟಿ. ಕ್ವಾಟ್ಯಾಕೋಟಿ ಯಾವ ಕೋಟಿ? ಬಾಗಲಕೋಟಿ. ನನ್ನ ಗಂಡನ ಹೆಸರು ಕೇಳಿದವ್ರು ತಿವುದೇನ ಸ್ವಾಟ್ಯಾಗ ಅಂತಾಳ. ನೋಡಿ ಯಾಟಿರಬೇಕು. ಮಹಾಮಂತ್ರ ಎಷ್ಟು ಕಿಮ್ಮತ್ತದಲ್ಲ, ಎಲ್ಲಿ ಬೇಕಲ್ಲಿ ಉಚ್ಚಾರವನ್ನು ಮಾಡಲಿಕ್ಕೆ ಬರಂಗಿಲ್ಲ. ಅದನ್ನು ಗುರುಗಳಿಗೆ ಹೇಳ್ತಾರಂತ. ಏನಂತ ಅಂತ ತಿಳ್ಕೊಂಡ್ರೆ ಶರಣರ ಒಂದು ಮಾತು ಹೇಳ್ಕೊಂಡು ಬರ್ತಾರ. ಸಣ್ಣ ಮಕ್ಕಳ ಶಿವಗಿಗಳಾಗಿರ್ತಕ್ಕಂಥವ್ರು ಸುಂದರವಾಗಿ ಆ ಒಂದು ಮಾತನ್ನು ಹೇಳ್ಕೊಂಡು ಬರ್ತಾರೆ. ಇಷ್ಟು ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾರ. ಅರಿಯದೆ ಅರಿದು ಅವ್ರು ಹೇಳ್ತಾರೆ, ತಿಳಿದೋ ತಿಳಿಯದೆ. ಬಹಳ ಸುಂದರವಾದ ಮಾತು ಹೇಳ್ತಾರೆ. ತಿಳಿದೋ ತಿಳಿಯದೆ ಒಂದು ಸಾರೆ ಓಂ ನಮಃ ಶಿವಾಯ ಎಂದರೆ ಹಿಂದೇಳು ಜನ್ಮದ ಕರ್ಮದಗಳು ಅರಿದು ಹೋಯಿತು ನೋಡ. ಅರಿದೊಂದು ವೇಳೆ ಓಂ ನಮಃ ಶಿವಾಯ ಎಂದಡೆ ದುರಿತ ಸಂಕುಳವೆಲ್ಲ ದೂರಾಗಿ ಹೋದುವ ನೋಡ. ಇದು ಕಾರಣ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವ ಮಂತ್ರವೇ ಜಪಿಸಿ ನಾನಾ ಭವದ ಬಳ್ಳಿಯ ಬೇರೆ ಕಿತ್ತೊಗೆದನಯ್ಯ ಅಖಂಡೇಶ್ವರ ಅಂತ ಕರೀತಾರೆ. ಎಂಥ ಚಲೋ ಮಾತು ಹೇಳ್ತಾರೆ. ಅರಿದೋ ಅರಿಯದೆ. ಯವ್ವ ನೀವು ಸಿಟ್ಟಿಲರ ಹನ್ರಿ, ದುಃಖದಾಗರ ಹನ್ರಿ, ಒಟ್ಟು ಒಂದು ಸಾರಿ ಓಂ ನಮಃ ಶಿವಾಯ ಅಂದ್ರಿ ಅಂತ ತಿಳ್ಕೊಂಡು ಅಂದ್ರೆ 7 ಜನ್ಮ ಮಾಡಿರ್ತಕ್ಕಂಥ ಪಾಪವೆಲ್ಲವೂ ನಾಶವಾಗುತ್ತಂತ ನೋಡ್ರವ್ರು. 7 ಜನ್ಮದಲ್ಲಿ ಮಾಡಿರುವಂಥ ಪಾಪವೆಲ್ಲವೂ ಕೂಡ ನಾಶವಾಗ್ತದೆ. ಅರಿಯದೋ ಅರಿಯದೆ ಒಂದು ವೇಳೆ ಓಂ ನಮಃ ಶಿವಾಯ ಎಂದಡೆ ಮರೆದು ಮಾಡಿದ 7 ಜನ್ಮದ ಪಾಪವೆಲ್ಲವೂ ನಾಶ ಬಂದುವವು ಅಂತಾರೆ. ಅದಕ್ಕೆ ಸಿದ್ಧಾರೂಢರ ಭಾರತೀಯವರಿಗೆ ಹೇಳ್ತಾರೆ, ನೋಡಪ್ಪ, ಈ ಮಹಾಮಂತ್ರವನ್ನು ಎಂದೂ ಬಿಡಬೇಡ, ಸದಾವಕಾಲ ಜಪವನ್ನು ಮಾಡಪ್ಪ ಅಂತ ತಿಳ್ಕೊಂಡು ಗುರುಗಳಾಗಿರ್ತಕ್ಕಂಥವರು ಅವಾಗ ಗಜದಂಡ ಶಿವಗಳು ಅವರಿಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದವನ್ನು ಮಾಡಿ ಒಂದಿಷ್ಟು ಅಪ್ಪಿಕೊಳ್ತಾರೆ. ಗುರುಗಳ ಕಣ್ಣೊಳಗೆ ನೀರು ಬರ್ತದೆ. ಯಾಕೆ? ಇಷ್ಟು ದಿನಗಳ ಪರ್ಯಂತರ ಸಿದ್ಧ ನಮ್ಮೊಳಗಿದ್ದ. ಈಗ ಸಿದ್ಧಾರೂಢ ಭಾರತಿಯಾಗಿ ದೇಶ ಸಂಚಾರವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ನಾನೆಂಥ ಒಬ್ಬ ಶಿಷ್ಯನನ್ನು ಪಡೆದುಕೊಂಡನೆಲ್ಲ ಅಂತ ತಿಳ್ಕೊಂಡು ಆನಂದದ ಉದಕವನ್ನು ಪಡಿತಾ ಇದ್ದಾರಂತ, ಕಣ್ಣೀರು ಸುರಿಸ್ತಾ ಇದ್ದಾರಂತ. ನಾನೆಂಥ ಶಿಷ್ಯನನ್ನು ಪಡ್ಕೊಂಡೆಲ್ಪ, ನಾನೇ ಧನ್ಯ ಅಂತ ತಿಳ್ಕೊಂಡು ಹಿಂಗೆ ಅನ್ನುವಂಥ ಸಮಯದೊಳಗೆ ಆ ಸಿದ್ಧಾರೂಢ ಭಾರತಿ ಅಂತಾನಂತ, ಗುರುದೇವ ನಾನೆಂಥ ಧನ್ಯನೇ ಅಂತ ತಿಳ್ಕೊಂಡು ಹೇಳ್ತಾನಂತವ. ಧನ್ಯನಾದೆ ಗುರುವೇ ನಿನ್ನ ಸ್ಪರ್ಶದಿಂದ, ಧನ್ಯನಾದೆ ಗುರುವೇ ನಿನ್ನ ನೋಟದಿಂದ, ಧನ್ಯನಾದೆ ಗುರುವೇ ನಿನ್ನ ಪಾದ ಕಮಲದಿಂದ, ಧನ್ಯನಾದೆ ಗುರುವೇ ನಿನ್ನ ವಾಣಿಯಿಂದ, ಧನ್ಯನಾದೆ ಗುರುವೇ ನಿನ್ನ ಅಂತಃಕರಣ ಕೃಪೆಯಿಂದ ನಾನು ಧನ್ಯನಾದೆ ಗುರುವೇ ಅಂತ ತಿಳ್ಕೊಂಡು ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿದರಂತೆ. ನೋಡಿ ಹೆಂಗಿರಬೇಕು. ಅವ ಹೇಳುತ್ತಾನ, ಧನ್ಯನಾದೆ ಗುರುವೇ ನಿನ್ನ ಪಾದ ಕಮಲದಿಂದ ಧನ್ಯನಾದೆ ಅಂತ ತಿಳ್ಕೊಂಡು ಪಾದದಲ್ಲಿ ನಮಸ್ಕಾರವನ್ನು ಮಾಡಿ ಅವಾಗ ಮೇಲದ ಗುರುಗಳು ಆಶೀರ್ವಾದ ಮಾಡುತ್ತಾರೆ. ಆಶೀರ್ವಾದ ಮಾಡಿದ ಬಳಿಕ ಗಜದಂಡ ಶಿವಯೋಗಿಗಳ ಆ ಹಿರೇಮಠದಿಂದ ಹೊರಗಡೆ ಹೋಗುವ ಸಮಯ ಗುರುಗಳು ಆಶೀರ್ವಾದ, ದೇಶ ಸಂಚಾರ ಮಾಡಪ್ಪ. ಗುರುಗಳ ಒಂದು ಮಾತು ಹೇಳುತ್ತಾರೆ, ಏನಂತ? ಮೊದಲಿಗೆ ತೀರ್ಥಕ್ಷೇತ್ರಗಳನ್ನ ನೋಡು ನೀನು ಅಂತಾರವ್ರು. ಎಲ್ಲಿಗೂ ಹೋಗಬೇಡ, ಮೊದಲಿಗೆ ನೀನು ತೀರ್ಥಕ್ಷೇತ್ರಗಳನ್ನು ನೋಡುತ್ತಾ ಹೋಗು. ನಿನಗೆಲ್ಲ ತೀರ್ಥಕ್ಷೇತ್ರ ನೋಡಿದ ಬಳಿಕ ಆ ಪುಣ್ಯದ ಪ್ರಭಾವ ನಿನ್ನ ಮೇಲೆ ಬರ್ತದಪ್ಪ ಅಂತ ತಿಳ್ಕೊಂಡಂತಾರೆ. ಆ ಪುಣ್ಯದ ಪ್ರಭಾವ ನಿನ್ನ ಮೇಲೆ ಬರ್ತದ, ನೀನು ತೀರ್ಥಕ್ಷೇತ್ರಗಳಿಗೆ ನಡಿ ಅಂತ ತಿಳ್ಕೊಂಡು ಅಂದಾಗ ಅವಾಗ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಅವಾಗ ಸಿದ್ಧಾರೂಢ ಭಾರತೀಯವರು ನಡೀತಾ ಇದ್ದಾರೆ. ಮುಂದೆ ದೇಶ ಸಂಚಾರ ಮಾಡಬೇಕಾದ್ರೆ ತೀರ್ಥಕ್ಷೇತ್ರ ಅಮರಗುಂಡದಿಂದ ಲಿಂಗಸೂರು ತಾಲೂಕಿನೊಳಗದು. ಲಿಂಗಸೂರು ತಾಲೂಕಿನೊಳಗಿರ್ತಕ್ಕಂಥ ಅಮರಗುಂಡದಿಂದ ದೇವರ ಭೂಪುರ್ಲಿಂದ ಹೋಗ್ತಾರೆ. ಎಲ್ಲಿಗೆ ಅಂತ ತಿಳ್ಕೊಂಡು ಅಂದ್ರೆ ಹಂಪಿ. ಹಂಪಿಗೆ ಹೋಗ್ತಾರೆ. ಹಂಪಿ ಒಳಗೆ ನೋಡಬೇಕು, ಅವತ್ತಿನ ದಿನಮಾನದಲ್ಲಿ ರಾಜಾದಿ ಮಹಾರಾಜರಾಗಿರ್ತಕ್ಕಂಥವರು ಮುತ್ತು ರತ್ನ ಹವಳಗಳನ್ನು ಸೇರಿನಿಂದ ಅಳತೆ ಮಾಡ್ತಿದ್ರಂತ. ಆ ಸಮಯದಲ್ಲೇ ಸಿದ್ದಪ್ಪನವರು ಅಲ್ಲಿಗೆ ಹೋಗಿದ್ದು. ಅದಾ ಸಮಯದೊಳಗೆ ಸಿದ್ದಪ್ಪನವರು ಹಂಪಿಯನ್ನು ನೋಡುವುದಕ್ಕಾಗಿ ಹೋಗಿದ್ದರು. ಹಂಪಿಯ ಆ ಸಮಯದೊಳಗೆ ಮುತ್ತು ರತ್ನ ಹವಳಗಳಿಂದ ವಜ್ರ ವೈಡೂರ್ಯಗಳಿಂದ ತುಂಬಿಕೊಂಡಿರ್ತಕ್ಕಂಥದ್ದು. ಹಿಂಗೆ ಬೀದಿ ಒಳಗೆ ಮುತ್ತು ರತ್ನಗಳು ಬೀಳ್ತಿದ್ವು ಅಂತ ಅವತ್ತಿನ ದಿನಮಾನದಲ್ಲಿ.
ಹೆಂಗಿರ್ಬೇಕು ಅದು ಸಾಮ್ರಾಜ್ಯ? ಎಂಥ ವೈಭವದಿಂದ ಕೂಡಿರ್ತಕ್ಕಂಥ ಸಾಮ್ರಾಜ್ಯ ಅದು. ಆ ಸಾಮ್ರಾಜ್ಯ ಸುಮ್ಮನೆ ಇಲ್ಲ. ಆ ಸಾಮ್ರಾಜ್ಯದೊಳಗೆ ಅನೇಕ 101 ವಿರಕ್ತರು, ರಾಘವಾಂಕ ಹರಿಹರರು ಕೂಡ ಆ ಒಂದು ಸಾಮ್ರಾಜ್ಯದಲ್ಲಿದ್ದರು ಅಂತ ಹೇಳುತ್ತಾರೆ. ಅಂಥ ಒಂದು ಕ್ಷೇತ್ರ ಅದು ಹಂಪಿ. ಆ ಹಂಪಿ ಒಳಗೆ ಏನಂತ ತಿಳ್ಕೊಂಡ್ರೆ ವಿರೂಪಾಕ್ಷನ ದರ್ಶನವನ್ನು ಮಾಡ್ಕೋಬೇಕಂತ ತಿಳ್ಕೊಂಡು ಏನು ಮಾಡ್ತಾರೆ, ಗಜದಂಡ ಶಿಬಗಿಗಳು ಅಲ್ಲಿಂದ ಗಜದಂಡ ಶಿಬಗಿಗಳ ಕಡೆಯಿಂದ ದರ್ಶನವನ್ನು ತೆಗೆದುಕೊಂಡು ಮುಂದೆ ಸೀದಾ ಹಂಪಿ ಒಳಗೆ ಬಂದವನ ವಿರೂಪಾಕ್ಷ ದರ್ಶನವನ್ನು ಮಾಡಿಕೊಂಡ. ಅವಿಗೇನು ಗಾಡಿ ಪಾಡಿ ಇರಲಿಲ್ಲ, ನಡ್ಕೊತಾನೆ ಹೋಗ್ಬೇಕು. ಅವು ಗಾಡಿ ಪಾಡಿ ಬಯಸ್ತಿರ್ಲಿಲ್ಲ ಅಂತ ನಡ್ಕೊತ ಹೋಗೋದು. ಯಾರ ಮನೆಗವ್ರು ಒಂದು ರೊಟ್ಟಿ ಕೊಟ್ಟರೆ ಭಿಕ್ಷೆ ಬಿಡ್ಕೊಂಡು ಉಣ್ಕೊಂತ ಹೊರಟ. ಎಲ್ಲಿಗೆ ಹೋದ? ಹಂಪಿ ಒಳಗೆ ಹೋಗಿ ವಿರೂಪಾಕ್ಷ ದರ್ಶನ ಮಾಡ್ಕೊಂಡಂತ ಗುರುಗಳು ಹೇಳಿದ ಪ್ರಕಾರ ದರ್ಶನ ಮಾಡ್ಕೊಂಡ. ಮುಂದೆ ಅಲ್ಲಿ ಏನಂತ ತಿಳ್ಕೊಂಡಂದ್ರೆ ಹೇಮಕೂಟ, ಅಲ್ಲಿ ಸಿಂಹಾಸನ, ಹೇಮಕೂಟ ಸಿಂಹಾಸನದ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಒಂದು ಕರಸ್ಥಲ ನಾಗಲಿಂಗ ಗವಿಗಳು ಅಂತ ಗವಿ ಐತಿರ ಅಲ್ಲಿ. ನೀವು ಅವಧೂತಾಶ್ರಮ ಅಂತ ತಿಳ್ಕೊಂಡೈತೆ, ಅಲ್ಲಿಗೆ ಹೋದ್ರೆ ಸಿಗತೈತಿ. ಆ ಗವಿ ಒಳಗೆ ಹೋದ್ರೆ ಗೊತ್ತಾಕೈತಿ. ನಾವೆಲ್ಲ ಹೋಗಿ ಬಂದೀವಿ ಆ ಗವಿ ಒಳಗೆ. ಆ ನಾಗಲಿಂಗ ಸ್ವಾಮಿಗಳ ಗವಿ ಒಳಗೆ ಒಬ್ಬ ನಿರ್ವಿಕಲ್ಪಿ ಸಮಾಧಿ ಅಂತ ತಿಳ್ಕೊಂಡು ಕರೀತಾರೆ. ಹಂಗೆ ಆ ಸಮಾಧಿಸ್ಥನಾಗಿರ್ತಕ್ಕಂಥವನು ಧ್ಯಾನಾಸಕ್ತನಾಗಿ ಕುಳಿತುಕೊಂಡಿದ್ದಂತ. ಸುಸಮಾಧಿಯಿಂದ ಅಂದ್ರೆ ಏನು? ಈಗ ನಾವು ಜಾಗೃತದೊಳಗದೀವಿ. ನಿರ್ವಿಕಲ್ಪಿ ಸಮಾಧಿ ಅಂತ ತಿಳ್ಕೊಂಡ್ರೆ ಏನು? ಹಿಂಗೆ ಧ್ಯಾನವನ್ನು ಮಾಡ್ಕೊತಾನೆ ಅವರು ಸಮಾಧಿಸ್ಥರಾಗ್ತಾರೆ. ಅಂದ್ರೆ ಅವ್ರನ್ನ ಸಮಾಧಿಸ್ಥ ನಿರ್ವಿಕಲ್ಪಿ ಸಮಾಧಿಸ್ಥರು ಅಂತ ತಿಳ್ಕೊಂಡ್ರೆ ಯಡಿಯೂರು ಸಿದ್ಧಲಿಂಗೇಶ್ವರರು ಈ ಭಾಗದಾಗ ಯಾರೋ ಒಬ್ಬರು ಆಗ್ಯಾರ, ಬಬಲಾದಿ ಮುತ್ಯಾರಾಗ್ಯಾರ, ನಿರ್ವಿಕಲ್ಪಿ ಸಮಾಧಿಸ್ಥರು. ಅವರು ಕೂಡ ಹಿಂಗೆ ನಿರ್ವಿಕಲ್ಪಿ ಸಮಾಧಿಸ್ಥರು ಜೀವಂತ ಸಮಾಧಿ ಅಂತ ಕರೀತಾರೆ. ಜೀವಂತ ಸಮಾಧಿ. ಹಂಗೆ ಅಲ್ಲಿ ಏನಂತ ತಿಳ್ಕೊಂಡ್ರೆ ಕರಸ್ಥಳ ನಾಗಲಿಂಗ ಶಿವಗಿಗಳ ಗವಿ ಒಳಗೆ ಒಬ್ಬ ಕೂತ್ಕೊಂಡಿದ್ದ. ಅವ್ರನ್ನ ನೋಡಿದ, ಮುಂದೆ ಹೊರಟ. ಹೋಗುತ್ತಾ ಏನು ಮಾಡಿದ, ಹೊರಟಿದ್ದ. ಅವಾಗ ಆ ಕಡೆ ಮಾತಂಗಿ ಬೆಟ್ಟವನ್ನು ನೋಡಿದ, ಮಾತಂಗಿ ಆಶ್ರಮವನ್ನು ನೋಡಿದ, ಎಲ್ಲ ಕಡೆ ತಿರ್ಗಾಕತ್ತಿದ್ದ. ಹೋಗಬೇಕಾದ್ರೆ ಅಲ್ಲೊಂದು ಆಶ್ರಮದ ಅವನಿಗೇನು ಅನಿಸ್ತಿ ಅಂತ ತಿಳ್ಕೊಂಡ್ರೆ ಶರಣರ ಅವ ತಿಳ್ಕೊಂಡಂತ ಏನಂತ, ಇಲ್ಲೆಲ್ಲ ಭೋಗ ಭೂಮಿ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡಿನಿ. ಇದು ಭೋಗ ಭೂಮಿ ಐತೋ ಅಥವಾ ತ್ಯಾಗ ಭೂಮಿ ಐತೋ ಅಥವಾ ತಪಸ್ಸಿನ ಭೂಮಿ ಐತೆ ನೋಡ್ಬೇಕಂತ ತಿಳ್ಕೊಂಡು ಏನು ಮಾಡಿದ, ಇಲ್ಲಿ ಒಂದು 7-8 ದಿನಗಳ ಪರ್ಯಂತರ ನಾನು ತಪಸ್ಸು ಮಾಡಬೇಕು ಅಂತ ತಿಳ್ಕೊಂಡಂದ. ಅವ ಅಂತಾನೆ, ನಾನು ತಪಸ್ಸು ಮಾಡಿದ್ರೆ ನನಗೆ ನೀರಡಿಕೆ ಆಗಬಾರ್ದು, ನಾ ತಪಸ್ಸು ಮಾಡಿದ್ರೆ ನನಗೆ ಹಸು ಆಗಬಾರ್ದು. ಶರಣರ ಆ ಭೂಮಿಯ ಗುಣ ಹೆಂಗೈತಿ ನೋಡ್ಬೇಕಂತ ತಿಳ್ಕೊಂಡು. ಕೆಲವೊಂದು ಭೂಮಿ ಒಳಗೆ ಹೋದ್ರಿ ಅಂತ ತಿಳ್ಕೊಂಡು ನಿಮ್ಗೆ ಹಸು ಆಗಂಗಿಲ್ಲ ರೀ. ಅವು ಏನ್ರಿ, ಕೆಲವೊಂದು ಭೂಮಿ ಒಳಗೆ ಹೋದ್ರಿ ಅಂದ್ರೆ ಹಸು ಆಗಂಗಿಲ್ಲ. ಕೆಲವೊಂದು ಭೂಮಿ ಒಳಗೆ ಹೋದ್ರೆ ಯಾವಾಗ ಉಂಡೇನು ಅನಿಸ್ತಿರ್ತೈತಿ, ಯಾವಾಗ ಊಟ ಮಾಡಿ ಯಾವಾಗ ಉಂಡೇನು ಅನಿಸ್ತಿರ್ತೈತಿ. ಆದ್ರೆ ಆ ಮಾತಂಗಿ ಆಶ್ರಮದಲ್ಲಿ ಸದ್ಗುರು ಸಿದ್ಧಾರೂಢ ಭಾರತಿಯವರು ಹೋಗಿ ನೋಡಬೇಕು ಹೆಂಗದ ಅಂತ ತಿಳ್ಕೊಂಡು ಅನ್ಕೊಂಡು ಏನಂತ ತಿಳ್ಕೊಂಡಂದ್ರೆ ಹಿಂಗೆ ತಪಸ್ಸಿಗೆ ಕೂತ್ರಂತ. 8 ದಿನಗಳ ಪರ್ಯಂತರ ಇದು ತ್ಯಾಗ ಭೂಮಿ ಐತೋ ಅಥವಾ ಭೋಗ ಭೂಮಿ ಐತೋ ನನಗೇನು ಹಸಿವಾಗ್ತದೆ ನೋಡ್ಬೇಕು, ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಹಿಂಗೆ ಮಾತಂಗಿ ಆಶ್ರಮದಲ್ಲಿ ಕುಳಿತುಕೊಂಡ್ರಂತ. 8 ದಿನಗಳ ಪರ್ಯಂತರ ಕುಳಿತುಕೊಂಡ್ರು ನೀರಿಲ್ಲ. ನೀರಿಲ್ಲದೆ ಹಸುವಿಲ್ಲದೆ ಹಿಂಗೆ ಕುಳಿತುಕೊಂಡ್ರು ಕೂಡ ಅವ್ರಿಗೆ ಹಸುವಾಗಲಿಲ್ಲ ಅಂತ ನೋಡ್ರಿ. 8 ದಿನ ಕುಳಿತುಕೊಂಡ್ರು ಕೂಡ ಹಸುವಾಗಲಿಲ್ಲ. ಅವಾಗ ಅವ್ರಂತಾರ, ಇದು ನಿಜವಾಗಿ ತಪೋಭೂಮಿ ಅದ, ಇದು ತ್ಯಾಗ ಭೂಮಿ ಅದ ನಿಜವಾಗ್ಲೂ ಕೂಡ. ಯಾಕಂದ್ರೆ 8 ದಿನ ನಾನು ಕುಳಿತುಕೊಂಡಿನಿ, ಆದರೂ ಕೂಡ ನನಗೆ ಹಸುವಾಗಿಲ್ಲ ಅಂತ ತಿಳ್ಕೊಂಡ್ರೆ ಇದು ನಿಜವಾಗ್ಲೂ ಕೂಡ ತಪೋಭೂಮಿ ಅದ ಅಂದ್ರಂತವ್ರು. ಅದಕ್ಕೆ ತಪಸ್ವಿಗಳು ಹಿಂಗೆ ಕುಳಿತುಕೊಂಡಾಗ 8 ದಿನಗಳ ಕುಳಿತುಕೊಂಡಿದ್ದು. 8 ದಿನ ಕುಳಿತುಕೊಂಡ ಬಳಿಕ 9ನೇ ದಿನಕ್ಕೆ ಮುಗಿಸೋಕತ್ತಿದ್ರು. ಏನೋ ಗೊತ್ತಿಲ್ಲ ಶರಣರ, ಗೊತ್ತಿಲ್ಲಿರುವಂಥ ಸಮಯದೊಳಗೆ ಅಲ್ಲಿ ಏನಂತ ತಿಳ್ಕೊಂಡ್ರೆ ಒಂದು ವಿಷಯ ನೆನಪಿಟ್ಕೋಬೇಕು. ಯಾರೇ ಎಲ್ಲೇ ಕೂತ್ಕೊಳ್ಳಿ, ಕಾಡಿನ ನಿಮಗೊಂದು ಮೊನ್ನೆ ಒಂದು ಮಾತು ಹೇಳಿದ್ದೆ. ಏನಂತ, ನೀವು ಎಲ್ಲೇ ಕೂತ್ಕೊಂಡ್ರು ಕೂಡ ನಿಮ್ಮ ಪುಣ್ಯ ಹೆಚ್ಚಿತ್ತಪ್ಪ ಅಂತ ತಿಳ್ಕೊಂಡ್ರೆ ನಾವು ಹಸುವಿನಿಂದ ಬಳಲಿಕತ್ತೀವಿ ಅಂತ ತಿಳ್ಕೊಂಡ್ರೆ ಅಲ್ಲಿಗೆ ಬರ್ತದೆ ಪ್ರಸಾದ ಅಂತ. ಅಲ್ಲಿಗೆ ಬರ್ತದೆ. ಗುರುಗಳು ಏನು ಅನ್ಕೊಂಡಿರ್ಲಿಲ್ಲ, ಅವರು ಹಿಂಗೆ ಪ್ರಸಾದ ಬರ್ತದ ಅಂತ ತಿಳ್ಕೊಂಡು ಅನ್ಕೊಂಡಿಲ್ಲ ಅಂತ ಸುಮ್ಮನೆ ಕೂತಿದ್ರಂತ. ಯಾರೋ ತಂದು ಬುತ್ತಿ ತಂದು ಕೊಟ್ರಂತ. ಹೆಂಗೆ ಆಕೈತಿ ನಿಮಗೆ ಗೊತ್ತಿರ್ಬೋದು. ಶರೀಫ ಸಾಹೇಬರು, ಶರೀಫ ಎಲ್ಲಮ್ಮನ ಗುಡ್ಡಕ್ಕೆ ಹೊಂಟಿದ್ದಂತ. ಶರೀಫ ಎಲ್ಲಮ್ಮನ ಗುಡ್ಡಕ್ಕೆ ಹೋಗೋ ಮುಂದೆ ಅದ್ರಾಗೊಬ್ಬ ಏನಂದಂತ, ಯಜ್ಜ ನಾನು ಬರ್ತೀನೋ ಅಂತ ತಿಳ್ಕೊಂಡಂತ. ನೋಡಪ್ಪ, ನಮ್ಮ ಜೊತೆಗೆ ಬಂದ್ರೆ ಯಾವಾಗ ಉಣ್ತೀವೋ ಯಾವಾಗ ಬಿಡ್ತೀವೋ, ಯಾರ ಮನೆಗೆ ಉಣ್ತೀವೋ ಎಲ್ಲಿ ಭಿಕ್ಷೆ ಬಿಡ್ತೀವೋ ಗೊತ್ತಾಗಂಗಿಲ್ಲ ತಮ್ಮ, ನೀ ಏನು ಬರಕ್ಕೆ ಹೋಗ್ಬೇಡ ಅಂದ ಬಳಿಕ ಅವಾಗ ಅವ ಏನಂತ, ಇಲ್ಲ ಅಜ್ಜ
ನಾವು ನಿಮಗೇನೋ ಊಟ ಬಿಟ್ಟರು ಭಾಳ ಮಂದಿ ಇದೀವಿ ನಾವು, ನೀ ಎಷ್ಟು ಹಸುವಂತೆ ನಾವು ಉಣ್ಣಂಗಿಲ್ಲ ಒಟ್ಟ ಅಂದಂತವ. ನೀವು ಆಯ್ತು ನಡಿಯಪ್ಪ ಅಂತ ತಿಳ್ಕೊಂಡು ಕರ್ಕೊಂಡು ಹೊರಟ್ರು. ಹೋಗೋ ಮುಂದೆ ಏನಂತ ತಿಳ್ಕೊಂಡ್ರೆ ಒಂದು ದಿನ ನಡೆದ್ರು, 2 ದಿನ, ಒಂದು ದಿನ ನಡೆದ್ರೆ 3ನೇ ದಿನ, 2 ದಿನ ನಡೆದ್ರು. 3ನೇ ದಿನ ನಡೆಯೋ ಹೊತ್ತಿನಾಗ ಅವ ಅಂದ, ಯಜ್ಜ ನನಗೆ ಹಸು ಹೋಗಕತ್ತೈತೆ ಅಂದವ. ಮತ್ತು ನಾ ಹೇಳಿದ್ನಲ್ಲಿ ನಿನಗೆ ಏನಂದಿದ್ದೆ, ನಾವು ಯಾವಾಗ ಉಣ್ತೀವಿ ಯಾವಾಗ ಬಿಡ್ತೀವೋ ಗೊತ್ತಾಗಂಗಿಲ್ಲ ಮರಯ್ಯ ಅಂತ ತಿಳ್ಕೊಂಡ್ರೆ ಕೇಳಿಲ್ಲ, ನಿನಗಿನ ನಾವು ಉಪವಾಸ ಇರ್ತೀನಿ ಅಂತ ತಿಳ್ಕೊಂಡು ಭಾಳ ಮಾಡಿದ್ವಿ. ಇಲ್ಲ ಅಜ್ಜ ನನಗೆ ತಡ್ಕೊಳಕ್ಕಾಗವಲ್ದು ಅಜ್ಜ, ನನಗೆ ಎಲ್ಲಾರ ಉಣ್ಣಕ್ಕೆ ಕೊಡಿಸು ಅಂದವ. ಆಯ್ತು ನಡಿಯಪ್ಪ ಅಂತ ತಿಳ್ಕೊಂಡು ಅನ್ಕೋಂತ ಗುಡ್ಡ ಹತ್ತಾಕತ್ತಿದ್ರಿ. ಎಲ್ಲಮ್ಮನ ಗುಡ್ಡ ಹತ್ತಾಕತ್ತಿದ್ರಂತ. ಗುಡ್ಡದ ಮ್ಯಾಗ ಹಿಂಗೆ ಹತ್ಕೊಂಡು ಹೊಂಟಿದ್ರು. ಯಜ್ಜ ಈ ಗುಡ್ಡದಾಗ ಯಾರು ಬುತ್ತಿ ತರ್ತಾರೋ, ನನಗೆ ಭಾಳ ಹಸು ಆಗೈತಪ್ಪ, ಯಪ್ಪ ನಿನ್ನಿಂದ ಯಾಕಾರ ಬಂದು ಮರಯ್ಯ ಅಂದವ. ಬರಬಾರ್ದಾಗಿತ್ತು ಮರಯ್ಯ, ನಾನು ತಪ್ಪು ಮಾಡಿಬಿಟ್ಟಿನಿ, ನನಗೆ ಆಗಂಗಿಲ್ಲ ಅಜ್ಜ, ಒಳ್ಳೆ ಉಕ್ಕಿನಿ. ಒಳ್ಳೆ ಹೋದ್ರೆ ಊರು ಭಾಳ ದೂರ ಐತ್ಲಿ, ಎಲ್ಲಿ ಉಕ್ಕಿದಿ, ಬಾ ಹೋಗೋಣ ಅಂತ ತಿಳ್ಕೊಂಡ್ರು. ಇಲ್ಲಿ ಅಜ್ಜ ನನಗೆ ಭಾಳ ಹೊಟ್ಟೆ ಹಸು ಆಗೈತಿ ಅಂತ ತಿಳ್ಕೊಂಡಂತ ಇಬ್ಬರು ಕೂಡ್ಕೊಂಡು ಹಿಂಗೆ ಹೋಗೋ ಮುಂದೆ ಅವಾಗ ಶರೀಫ ಹಿಂಗೆ ಬಂದು ಒಂದು ಗಿಡದಾಗ ಕುತ್ಕೊಂಡ. ಗಿಡದಾಗ ಕುಳಿತುಕೊಂಡು ಬಳಿಕ ಅವಾಗ ಏನಂತ ತಿಳ್ಕೊಂಡ್ರೆ ಅವ ಅನ್ನಕತ್ತಿದ್ದ ಹಸುವಾಗೈತೆ ಅಂತ ತಿಳ್ಕೊಂಡು ಹಿಂಗೆ ಮಲ್ಕೊಂಡಿದ್ದವ. ಶರೀಫ ಹಿಂಗೆ ಕುತ್ಕೊಂಡು ಹಾಡಕತ್ತಿದ. ಹಾಡುವಂಥ ಸಮಯದೊಳಗೆ ಒಬ್ಬ ಹೆಣ್ಮಗಳು ತಲೆ ಮ್ಯಾಲೆ ಬುತ್ತಿಯನ್ನು ಹೊತ್ಕೊಂಡಾಳ, ಇಷ್ಟು ಹಗಲ ಕುಂಕುಮ ಇಟ್ಟುಕೊಂಡಾಳ, ಹಿಂಗೆ ವಿಭೂತಿ ತರಿಸ್ಕೊಂಡಾಳ, ಮೈ ಮೇಲೆ ಬಂಗಾರದ ಆಭರಣ ಹಾಕಿಕೊಂಡಾಳ, ಹಿಂಗೆ ಬುತ್ತಿ ಹೊತ್ಕೊಂಡು ಹಿಂಗೆ ಬರಕತ್ತಾಳ. ಬಂದ ಬಳಿಕ ಹಿಂಗೆ ಬಂದ್ಲು, ಶರೀಫನ ಹತ್ರ ಬರ್ತಾಳ. ಬಂದ ಬಳಿಕ ಅಂತಾಳ, ಯಪ್ಪ ಎಲ್ಲಮ್ಮನ ಗುಡಿ ಹತ್ರ ಯಾರು ಸಾಧುಗಳು ಇಲ್ಲಪ್ಪ, ಸಾಧುಗಳಿಗೆ ಉಣಿಸ್ಬೇಕಂತ ತಿಳ್ಕೊಂಡು ಬುತ್ತಿ ಮಾಡ್ಕೊಂಬಂದ್ಯಪ್ಪ, ಯಾರ್ಯಾರು ಇಲ್ಲಪ್ಪ, ಅದಕ್ಕೆ ಹಿಂಗೆ ಹುಡುಕ್ಯಂತ ಬಂದು ನೋಡ್ಯಪ್ಪ ಅಂತ ತಿಳ್ಕೊಂಡಂದಾಕಿ. ಸಾಧುಗಳು ಯಾರು ಸಿಗಲಿಲ್ಲಪ್ಪ, ಬುತ್ತಿ ಮಾಡ್ಕೊಂಡು ಬಂದಿದ್ದೆ, ಯಾರ್ಯಾರು ಸಿಗಲಿಲ್ಲಪ್ಪ, ಅದಕ್ಕೆ ಮತ್ತು ನೀನು ಉಣಿಸ್ಬೇಕಂತ ಬಂದೀನಿಯಪ್ಪ ಅಂತ ತಿಳ್ಕೊಂಡಂದು ಬಳಿಕ ಅವಾಗ ಮಲ್ಕೊಂಡಿದ್ನಲ್ಲ, ಎದ್ದೇಳಿ ಅಂದ. ಎದ್ದು ಬಳಿಕ ಎದ್ದು ನೋಡು, ಮತ್ತು ಹೊಟ್ಟೆ ಸೈತೆ ಅಂತ ತಿಳ್ಕೊಂಡಂದೆಲ್ಲ. ಹ್ಞೂ ಯಪ್ಪ ಹೊಟ್ಟೆ ಸೈತೆ. ಆ ಹೆಣ್ಮಗಳು ಅಂದು ನೋಡು, ಮತ್ತು ಗುಡ್ದಾಗ ಹಿಂಗೆ ಯಾರು ಸಾಧುಗಳು ಇಲ್ಲ ಅಂತ ತಿಳ್ಕೊಂಡು ಪಾಪ ಹೆಣ್ಮಗಳು ಹಿಂಗೆ ಬುತ್ತಿ ತೊಗೊಂಬಂದಾಳ, ಅದಕ್ಕೆ ಉಣ್ಣು ಎದ್ದೇಳು. ಅವಾಗ ಅನ್ನೋದು ಎದ್ದು ತೊಡನಂತ ತಾರ್ಯವ್ವ ಮದ್ದು ರೊಟ್ಟಿ ತಾಯವ್ವ ಅಂತಾನ. ಯವ್ವ ಮದ್ದು ರೊಟ್ಟಿ ತಾರ ಆಯವ್ವ ಅಂತ ತಿಳ್ಕೊಂಡಂದ. ಯವ್ವ ಮೊದಲು ಅವು ಉಣ್ಣಕ್ಕೆ ಕೊಟ್ಬಿಡಿಯವ್ವ ಅಂತ ತಿಳ್ಕೊಂಡಂದು. ಉಂಡ ಬಳಿಕ ಶರೀಫನು ಉಂಡ, ಅವನು ಉಣಿಸಿದ ಬಳಿಕ ಹೊಟ್ಟೆ ತುಂಬಿದ ಬಳಿಕ ಹೆಣ್ಮಗಳಂದು, ಯಪ್ಪ ನಾ ಬರ್ತೀನಿಯಪ್ಪ ಅಂದು. ಆಯ್ತವ್ವ ಹೋಗಿ ಬಾ ಅಂತ ತಿಳ್ಕೊಂಡಂದ್ರು. ಹೋದ ಬಳಿಕ ಇವನು ಕೇಳಿದ್ರು, ಊಟ ಆಡಿ ತುಂಬಿತೇನಪ್ಪ? ಹೊಡಿ ತುಂಬಿತೆ ಅಜ್ಜ, ಭಾಳ ತುಂಬೈತೆ. ಲೇ ಬಂದಿದ್ಲಲ್ಲ ಯಾರು ಲೇಕಿ ಅನ್ನ. ಹೌದಲ್ಲ ಅಜ್ಜ, ನನಗೆ ಗೊತ್ತೇ ಇಲ್ಲ ಅನ್ನವ. ಕೇಳೋಕೆ ನೆನಪಿಲ್ಲ, ಯಾವ ಊರಕ್ಕೆ ಅನ್ನೋದು ಕೇಳೋಕೆ ನೆನಪಿಲ್ಲ. ಲೇ ಹುಚ್ಚ, ಬಂದೈಕಿ ಯಾರು ಅಲ್ಲ ಲೇ, ಆಕಿ ರೇಣುಕಾದೇವಿ ಅದಳ ಲೇ, ಆಕಿ ರೇಣುಕಾದೇವಿನ ಬಂದು ನಮಗೆ ಉಣಿಸಿ ಹೋಗ್ಯಾಳ ಲೇ ಅಂತ ತಿಳ್ಕೊಂಡಂತ. ನೋಡಿ ಹೆಂಗಿರ್ಬೇಕು ಗುರುಗಳು. ಶರೀಫ ಹಿಂಗೆ ಸ್ಮರಣೆಯನ್ನು ಮಾಡುವುದಷ್ಟೇ ತಡ, ಆ ತಾಯಿ ಒಬ್ಬ ತಾಯಿಯ ರೂಪದೊಳಗೆ ಬಂದು ಶರೀಫರಿಗೆ ಉಣಿಸೋದು. ಹಂಗೆ ಇಲ್ಲಿ ಸಿದ್ಧಾರೂಢ ಭಾರತೀಯರಿಗೆ ಏನಂತ ತಿಳ್ಕೊಂಡ್ರೆ ಅವರು ಬಯಸಿರ್ಲಿಲ್ಲ. 8 ದಿನಗಳ ಪರ್ಯಂತರ ಉಪವಾಸದಿಂದ ತಪಸ್ಸನ್ನು ಮಾಡಿಕೊಂಡಿರುವಂಥ ಸಮಯದೊಳಗೆ 9ನೇ ದಿನಕ್ಕೆ ಯಾರೋ ಏನೋ ಗೊತ್ತಿಲ್ಲ ಬಂದು ಉಣಿಸಿದ್ರಂಥವ್ರು. ನೋಡಿ ಹೆಂಗಿರಬೇಕು, ಬಂದು ಉಣಿಸಿದ್ರಂತ. ಅವಾಗ ಸಿದ್ಧಾರೂಢರು ಉಂಡ್ರ ಬಳಿಕ ಅವಾಗ ಹೇಳ್ತಾರೆ, ಆಯ್ತಪ್ಪ ನಾವು ಬರ್ತೀವಿ ಅಂತ ತಿಳ್ಕೊಂಡು ಹಂಪಿ ಒಳಗಿಂದ ಮುಂದೆ ರಾಮ ಲಕ್ಷ್ಮಣರ ಗುಡಿ, ರಾಮ ಲಕ್ಷ್ಮಣರ ಗುಡಿ ಅಲ್ಲೇ ಸಮೀಪದಲ್ಲಿ ಪಂಪಾ ಸರೋವರದ, ಅದೇ ಕಿಷ್ಕಿಂಧ ಅಂತ ಕರೀತಾರೆ. ಅಂದ್ರೆ ಆಂಜನೇಯ ಜನ್ಮಸ್ಥಳ. ಕಿಷ್ಕಿಂಧದೊಳಗೆ ಆಂಜನೇಯನ ಜನ್ಮಸ್ಥಳ. ಅಲ್ಲಿ ಆಂಜನೇಯ ಜನ್ಮಸ್ಥಳ ನೋಡುತ್ತಾರೆ. ಪಂಪಾ ಸರೋವರದಲ್ಲಿ ಮಹಾಲಕ್ಷ್ಮಿ ಗುಡಿ, ಮಹಾಲಕ್ಷ್ಮಿ ಗುಡಿಯನ್ನು ನೋಡುತ್ತಾರೆ. ಗುಡಿಯನ್ನು ನೋಡಿದ ಬಳಿಕ ಮ್ಯಾಲೆ ವಾಲಿ ಸುಗ್ರೀವ ಅವರು ಯುದ್ಧ ಮಾಡಿರ್ತಕ್ಕಂಥ ಗವಿಗಳದಾವು, ಇವತ್ತಿನವರೆಗೆ ಅದಾವ ಅಲ್ಲಿ ಗವಿ. ಇವು ಹೋಗಿ ನೋಡ್ಬೋದು. ಅಂದ್ರೆ ಅಲ್ಲಿ ಚಿರ್ಚ್ ಭಾಳ ಅದಾವ್ರಿ. ಮತ್ತೆ ಹೋಗಿ ನೋಡ್ಬೋದು ಅಂದ್ರೆ ಮತ್ತೆ ಹೋಗಿದ್ರಿ. ಚಿರ್ಚ್ ಭಾಳ ಅದಾವಲ್ಲಿ. ಮೊನ್ನೆ ಒಬ್ಬ ಚಿರ್ಚ ತಿಂದು ಪಾಪ ಹುಡುಗ ಸತ್ತು ಹೋತು. ಮೊನ್ನೆದು ಒಂದು 5-6 ತಿಂಗಳದಿಂದ. ಚಿರ್ಚ್ ಭಾಳ ಅಲ್ಲಿ ಚಿರತೆ ಭಾಳ ಇರ್ತಾರೆ. ಭಾಳ ದೊಡ್ಡದು ಗುಡ್ಡ ಗಾಡಿ ಅರಣ್ಯ ಪ್ರದೇಶ. ಹಾಗಾಗಿ ಸಿದ್ಧರು ಏನಂತ ತಿಳ್ಕೊಂಡ್ರೆ, ಸಿದ್ಧಾರೂಢರು ವಾಲಿ ಸುಗ್ರೀವ ತಪಸ್ಸು ಮಾಡಿರ್ತಕ್ಕಂಥ ಗವಿಗಳು ಇವತ್ತಿನವರೆಗೆ ಅದ. ಅಲ್ಲಿದೆಲ್ಲ ತಪಸ್ಸು ಮಾಡ್ತಾರೆ. ಇನ್ನು ಅಲ್ಲಿ ಸಾಧು ಸತ್ಪುರುಷರು ಸಾಕಷ್ಟು ಮಂದಿ, ಅಲ್ಲಿ ಭಾಳ ಮಂದಿ ಅದಾರೆ ಇವತ್ತಿಗಾರು. ಆ ವಾಲಿ ಸುಗ್ರೀವರ ಗವಿ ಒಳಗೆ ಹೋದರು, ನೋಡ್ಕೊಳ್ತಾರೆ. ಅಲ್ಲಿ ಸಾಧುಗಳು ನೋಡುತ್ತಾರೆ. ಮುಂದಲ್ಲಿ ದುರ್ಗಾದೇವಿ ನೋಡ್ಕೊತಾರೆ. ಮುಂದೆ ಹೋಗಬೇಕಾದ್ರೆ ಅಲ್ಲಿ ಹೋಗುವಂಥ ಸಮಯದೊಳಗೆ ರಾಜದ ಮನೆತನ ವಾಡೆ, ಅಂದರೆ ಅವತ್ತಿನ ದಿನಮಾನದಲ್ಲಿ ಆನೆಗುಂದಿ ಮಹಾರಾಜರ ಅರಮನೆ.
ಆ ಅರಮನೆಯನ್ನು ನೋಡುತ್ತಾರೆ, ಸಾಲುಗಳ ದೀಪಗಳು ಎಲ್ಲಿ ನೋಡುತ್ತೆ ಅಲ್ಲಿ ಆನೆಗಳು, ಕುದುರೆಗಳು, ಒಂಟೆಗಳು ಹಿಂಗೆ ನೋಡುತ್ತಾರೆ. ಭಾಳ ಸುಂದರವಾಗಿರ್ತಕ್ಕಂಥದ್ದು ರಾಜಮನೆತನ. ಆ ರಾಜಮನೆತನ ಇರ್ತಕ್ಕಂಥ ಒಂದು ಸುಂದರವಾದ ಮನೆದೇವರು, ಆ ರಾಜರ ಮನೆದೇವರು ಇರ್ತದೆ. ಆ ರಾಜರ ಮನೆದೇವರ ಹತ್ರ ಹಿಂಗೆ ಸುಂದರವಾಗಿರ್ತಕ್ಕಂಥ ಗುಡಿ, ಆ ಗುಡಿಯ ಬಾಗಿಲ ವರ್ಣನೆ ಮಾಡ್ತಾರೆ. ಆ ಗುಡಿ ಬಾಗಿಲಕ್ಕೆ ಏನಂತ ತಿಳ್ಕೊಂಡ್ರೆ ಬಂಗಾರದ ಬಾಗಿಲಿತ್ತಂತ ನೋಡ್ರಿ. ಅವತ್ತಿನ ದಿನಮಾನದಾಗ ಅದು ಬಂಗಾರದ ಬಾಗಿಲಿತ್ತು ರೀ. ಬಂಗಾರದ ಬಾಗಿಲು ಮತ್ತು ಬಂಗಾರದ ಕಳಸ ಅವೆಲ್ಲವೂ ಕೂಡ ಇರ್ತಿದ್ವು. ಅದನ್ನು ನೋಡಿದ ಅದರ ಗುಡಿ ಒಳಗೆ ಹೋಗಕತ್ತಿದ್ದ. ಗುಡಿ ಒಳಗೆ ಹೋಗುವಂಥ ಸಮಯದೊಳಗೆ ಏನು ನಡೀತು ಅನ್ನುವುದನ್ನು ನಾಳೆಯ ದಿವಸ ನೋಡೋಣ.